ನೀನ್ ಹಾಡ ಕೇಳಿರ ನಾದಯೋಗ ಓಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಇದು ಬೃಹದಾರಣ್ಯಕ ಉಪನಿಷತ್ತಿನ ಶಾಂತಿ ಮಂತ್ರ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಿಗೆ ಅನಂತ ಅನಂತ ಪ್ರಣಾಮಗಳು. ಮೋಕ್ಷ ಸಾಧನೆಗೆ ಸಂಬಂಧಪಟ್ಟಂತೆ ಆ ಮೋಕ್ಷ ಸಾಧನೆಯ ಅವಾಂತರ ಸಾಧನೆ ನಿರ್ಮಲ ಚಿತ್ತ ಸಾಧನೆ ಮತ್ತು ನಿಶ್ಚಲ ಚಿತ್ತ ಸಾಧನೆ. ಮೋಕ್ಷ ಸಾಧನೆ ಅದು ಮುಖ್ಯ ಸಾಧನೆ. ಅದು ಆ ನಿಶ್ಚಲ ಚಿತ್ತ ಸಾಧನೆಗೆ ಸಂಬಂಧಪಟ್ಟಂತೆ ಈ ಒಂದು ಉಪಾಸನಾ ಕ್ರಮವನ್ನ, ಧ್ಯಾನ ಯೋಗವನ್ನ ಕುರಿತು ನಾನಾ ರೀತಿಯ ಯೋಗ ಪದ್ಧತಿಗಳನ್ನ ಸದ್ಗುರುನಾಥ ಪರಿಚಯ ಮಾಡಿಸ್ತಾ ಇದ್ದಾರೆ. ಅದರಲ್ಲಿ ಇವತ್ತ ನಾದ ಯೋಗ ಅಂತ, ಇಲ್ಲಿ ತನಕ ಸುಮಾರು 7 ಯೋಗ ಪದ್ಧತಿಗಳನ್ನ ತಿಳ್ಕೊಂಡಿರಿ. ಈಗ ನಾದಯೋಗ ಅಂತ. ನಾದಯೋಗ ಇದು ನಿನ್ನೆ ಲಯಯೋಗ ಮಾಡಿದ್ರಿ. ಲಯಯೋಗದೊಳಗೂ ನಾದಯೋಗ ಅಂತ ಒಂದು ಪದ್ಧತಿ ಅದ. ಈಗ ಹೇಳ್ತಾ ಇರೋದು ನಾದಯೋಗ. ಇದು ಸ್ವತಂತ್ರವಾದ ಒಂದು ಪದ್ಧತಿ. ಇದು ನಾದ ಸಾಧನ ಒಂದು ವಿಶಿಷ್ಟ ಸಾಧನ ಪದ್ಧತಿ. ನಾದದ ಸಾಧನ ಒಂದು ವಿಶಿಷ್ಟ ಸಾಧನ ಪದ್ಧತಿ. ಜೀವನದ ಸರ್ವೋಚ್ಚ ಗುರಿಯನ್ನ ಸಹಜವಾಗಿ ಪ್ರಾಪ್ತಿ ಮಾಡಿಕೊಳ್ಳುವುದು. ಅತ್ಯಂತ ಸರ್ವೋಚ್ಚ ಗುರಿ ಅಂದ್ರೆ ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ. ಆದ್ರೆ ಈ ಯೋಗ ಪದ್ಧತಿ ಒಳಗ ಇವ್ರದ್ದು ಸರ್ವೋಚ್ಚ ಗುರಿ ಏನಪ್ಪಾ ಅಂದ್ರೆ ಸಮಾಧಿ. ಅದೇ ಯೋಗ, ಈ ಉಪಾಸನೆಯೊಳಗ ಸಮಾಧಿನೇ ಅತ್ಯಂತ ಸರ್ವೋಚ್ಚ ಗುರಿ. ಅದರೊಳಗೆ ಏನಪ್ಪಾ ಅಂದ್ರೆ ಬೇರೆ ಯಾವ ವಿಷಯಗಳು ಅವರ ಸಂಬಂಧಕ್ಕೆ ಬಂದರೂ ಸಹಿತ ಅವುಗಳ ಪ್ರಜ್ಞೆ ಇಲ್ಲದಂಗಿರೋದು. ಅದೇ ಸಮಾಧಿ. ಅದಕ್ಕೆ ಜೀವನದ ಸರ್ವೋಚ್ಚ ಗುರಿಯನ್ನು ಸಹಜವಾಗಿ ಪ್ರಾಪ್ತಿ ಮಾಡಿಕೊಳ್ಳುವುದು ಮತ್ತು ಸುಗಮವಾದ ಆಧ್ಯಾತ್ಮಿಕ ಸಾಧನ ಪದ್ಧತಿ ಮತ್ತು ಪ್ರಭಾವಿ ಪದ್ಧತಿಯಾಗಿದೆ. ನಾದಯೋಗ ಸಾಧನೆಯ ಮೂಲಕ ಸಾಧಕನು ಪರಮಾತ್ಮನೊಡನೆ ಅಭಿನ್ನವಾಗಿ ಏಕತ್ವ ಹೊಂದುತ್ತಾನೆ. ನಾದದ ವಿಷಯದಲ್ಲಿ ಹೇಳಬೇಕೆಂದರೆ ಶೃಣಯಾ ದಕ್ಷಿಣೇ ಕರ್ಣೇ ನಾದಮಾಂತರ್ಗತಂ ಸದಾ. ಅಂದ್ರೆ ದಕ್ಷಿಣ ಅಂದ್ರ ಎಡದ ಕಿವಿ, ಎಡಕಿನ ಕಿವಿ ಏನ್ ಮಾಡಬೇಕು? ಕಿವಿಯಿಂದ ಗ್ರಹಿಸಿ ಶರೀರದೊಳಗಿನ ನಾದ ಗ್ರಹಿಸುತ್ತಿರಬೇಕು. ಶರೀರದ ಹೊರಗಿನ ನಾದ ಅಲ್ಲ, ಶರೀರದ ಒಳಗಿನ ನಾದವನ್ನು ಗ್ರಹಿಸುತ್ತಿರಬೇಕು. ಎದರ ಮೂಲಕ? ಎಡಕಿನ ಕಿವಿಯ ಮೂಲಕ. ಆ ನಾದ ಗ್ರಹಿಸಬೇಕಾದ್ರೆ ಹೆಂಗ್ ಮಾಡ್ತೀರಿ? ನಿಮ್ ಕೈ ತಗೊಂಡು ಎಡಕಿನ ಕಿವಿ ಮುಚ್ಕೊಂಡ್ಬಿಡೋದು. ಎಡಕಿನ ಕಿವಿ ಮುಚ್ಕೊಂಡ್ರೆ ಎಡಕಿನ ಶಬ್ದ ಕೇಳುತ್ತೆ, ಬಲ್ಕಿನ ಕಿವಿ ಮುಚ್ಕೊಂಡ್ರೆ ಬಲ್ಕಿನ ಶಬ್ದ ಕೇಳುತ್ತೆ. ಎಡಕಿನ ಕೈ ಇಲ್ಲಿ ತಗೊಂಡು ಹಿಂಗ್ ಮುಚ್ಕೊಂಡ್ಬಿಡೋದು. ಸೌಂಡ್ ಕೇಳಿಸ್ತದಲ್ರಿ ಎಡಕಿನ ಕಿವಿ ಮುಚ್ಕೊಂಡ್ರೆ? ಆ ಸೌಂಡ್ ಕನ್ನಾಗ ನೀವು ತಲ್ಲೀನ ಆಗ್ಬೇಕು.
ಹೊರಗಿನ ಯಾವ ಸೌಂಡ, ತಬಲಾ, ಪೇಟಿ, ಹಾರ್ಮೋನಿಯಂ ಅವು ಯಾವ ಬೇಕಾಗಿಲ್ಲ. ಸಂಗೀತ ಅಂದ್ರ ಸುಸಜ್ಜಿತವಾದ ಒಂದು ಗಲಾಟೆ ಅಂತಾರ. ಗಲಾಟೆ ಓಸು ಕೂಡಿ ಡಮ್ಮ ಡಮ್ಮ ಬಾರಿಸಿ ಜಗ್ಗಿ ಒದರಾಡಿ ಹಾರಾಡೋದು, ಹಾಡೋದು, ಏನೇನೋ ಮಾಡ್ತಿರ್ತಾರ. ಇಲ್ಲೇನದಂದ್ರ ಆ ಒಂದು ಶಬ್ದದೊಳಗೆ ಲೀನ ಆಗಿಬಿಡೋದು, ಅದು ಕೇಳ್ಕೋತ. ದಕ್ಷಿಣ ಅಂದ್ರೆ ಎಡದ ಕಿವಿಯಿಂದ ಏನ್ ಮಾಡಬೇಕು? ಶರೀರದ ಒಳಗಿನ ನಾದವನ್ನು ಗ್ರಹಿಸುತ್ತಿರಬೇಕು. ಒಳಗಿನ ನಾದ ಹೆಂಗೆ ಗ್ರಹಿಸ್ಬೇಕನ್ನೋದು ಹೇಳಿದೆವಲ್ಲ ಈಗ. ಅಂದ್ರೆ ಎಡದ ಕಿವಿಯಿಂದ ಶರೀರದ ಒಳಗಿನ ನಾದವನ್ನು ಸದಾಕಾಲ ಗ್ರಹಿಸುತ್ತಿರಬೇಕು. ಶರೀರ ಅಂತರ್ಗತ ನಾದದ ಶ್ರವಣ ಎಡಗಿವಿಯಿಂದ ಸದಾ ಗ್ರಹಿಸುತ್ತಿರಬೇಕು. ಎಂತಹ ನಾದ ಅಂದ್ರೆ ಅಂತರ್ಗತವಾದ ನಾದದ ಶ್ರವಣ. ನಿಮ್ಮ ಒಳಗೇ ಇರುವಂತ ನಾದದ ಶ್ರವಣ ಮಾಡಬೇಕು. ಶರೀರದ ಅಂತರ್ಗತವಾದ ಒಂದು ನಾದ ಸದಾ ಹರಿಯುತ್ತಿರುತ್ತದೆ. ಆ ನಾದ ಹರಿತಿರ್ತದೆ. ಈ ನಾದವನ್ನು ಎಡಗಿವಿಯಿಂದ ಗ್ರಹಣ ಮಾಡುತ್ತಿರುವುದೇ ನಾದ ಯೋಗ ಸಾಧನ. ಮೊದಲ ಕೈ ಹಿಡ್ಕೋಬೇಕು, ಆಮೇಲೆ ಕೈ ಹಿಡ್ಕೊಳ್ಳೋದು ಬೇಕೇ ಆಗಂಗಿಲ್ಲ. ಅದ ನಾದ ಕೈ ಬಿಟ್ರು ಅದು ಹಂಗೇ ನಿಮಗೆ ಕೇಳ್ತಿರ್ತದ. ಅದು ರೂಢಿ ಬಿದ್ದು ಬಿಡ್ತದ. ಆ ನಾದ ನಿಮಗೆ ಹಂಗೇ ಕೇಳಿಸ್ತಿರ್ತದ. ಶೂಯತೆ ಪ್ರಥಮಾಭ್ಯಾಸೆ ನಾದೇ ನಾನಾವಿಧೋ ಮಹಾನ್ ವರ್ಧಮಾನೆ ತಥಾಭ್ಯಾಸೆ ಶೂಯತೆ ಸೂಕ್ಷ್ಮತಃ. ಏನ್ ಹಿಂಗಂದ್ರ ಅಭ್ಯಾಸದ ಪ್ರಾರಂಭದಲ್ಲಿ ಈ ಮಹಾನಾದವು ಅನೇಕ ಪ್ರಕಾರವಾಗಿ ಸ್ಥೂಲನಾದ ಕೇಳಿಸುತ್ತದೆ. ಮೊದಲ ನಿಮಗ ಏನ್ ಕೇಳಿಸ್ತದೆ? ಅದು ಭೋರ್ಗರೆದ ಶಬ್ದ ಮಾಡ್ತದೆ. ಅದು ದೊಡ್ಡ ಸೌಂಡ್ ಮಾಡ್ಲಿಕ್ಕತ್ತದೇನ್ರಿ ಕಿವ್ಯಾಗ, ಬರ್ರ ಅಂತ ಒಳ್ಳೆ ಏನೋ ರೈಲ್ವೆ ಇಂಜನ್ ಬಂದಂಗ ಆತಿರ್ತದ. ಇಲ್ಲ ಅಂದ್ರ ಜಲಪಾತದೊಳಗಿಂದ ನೀರು ಬಿದ್ದಂಗ ಕೇಳಿಸ್ತದ. ನೀರಿನ ಡ್ಯಾಮ್ ಅವು ಇರ್ತಾವಲ್ಲ, ಅಲ್ಲಿ ಮ್ಯಾಲಿಂದ ನೀರು ಬೀಳ್ತಿರ್ತಾವ. ಡ್ಯಾಮಿನ ನೀರು ಕರೆಂಟ್ ಉತ್ಪತ್ತಿ ಮಾಡೋದಕ್ಕೆ ಅಂಥದ್ದು ಕೇಳಿಸ್ತದ. ಏನಿದು? ಎಂಥದ್ದು? ಸ್ಥೂಲವಾದ ಶಬ್ದ. ಹೆಂಗ ಅನಿಸ್ತದಪ್ಪ ಅಂತ ಕೇಳಿದ್ರೆ ನೀವೇನೋ ಹೇಳ್ತೀರಿ. ಈ ಅಭ್ಯಾಸದ ಆರಂಭದಲ್ಲಿ ಈ ಮಹಾನಾದವು ಅನೇಕ ಪ್ರಕಾರವಾಗಿ ಸ್ಥೂಲವಾಗಿ ಕೇಳಿಸುತ್ತದೆ. ಮುಂದೆ ಬರ್ತಾ ಬರ್ತಾ ಏನಾಗ್ತದ ಅಂದ್ರೆ ತದನಂತರ ಸಾಧಕನಿಗೆ ಸೂಕ್ಷ್ಮಕ್ಕಿಂತ ಸೂಕ್ಷ್ಮತರ ನಾದದ ಶ್ರವಣ ಅಭ್ಯಾಸ ಮಾಡಬೇಕಾಗುತ್ತದೆ. ಅಂದ್ರೆ ನಾದಾನುಸಂಧಾನ ಮಾಡಬೇಕಾಗುತ್ತದೆ. ನಾದಗಳಲ್ಲಿ ಎರಡು ಪ್ರಕಾರ. ಒಂದು ಆಹತನಾದ, ಇನ್ನೊಂದು ಅನಾಹತನಾದ. ಬರ್ಕೋಬೇಕಿವೆಲ್ಲ. ಆಹತನಾದ ಅಂದ್ರೇನು, ಅನಾಹತನಾದ ಅಂದ್ರೇನು ಗೊತ್ತದ? ಗೊತ್ತದ ಇಲ್ಲ? ಆಹತ ಅಂದ್ರ ಹೊರಗಿನ ಶಬ್ದಗಳು ಬರ್ತಾವಲ್ಲ. ಈಗ ನಾ ಮಾತಾಡ್ಲಕತ್ತೀನಲ್ಲ, ಈ ಮಾತುಗಳು ಹೊರಗಿನ ಹೋದಿಲ್ಲ ನಿಮ್ಗೆ ಶಬ್ದ. ಅಥವಾ ಬೇರೆ ಗಾಳಿ, ಮಳಿ, ಮತ್ತೆ ಯಾವುದೋ ಒಂದು ಮಾಧ್ಯಮದ ಮೂಲಕ ಪಕ್ಷಿಗಳು, ಪಶುಗಳು, ಮತ್ತಿನ್ಯಾವೋ ಇರ್ತಾವಲ್ಲ,
ಅವ್ರಲಿಂತ ಮನುಷ್ಯರ್ಲಿಂತ ನಿಮಗ ಶಬ್ದಗಳು ಬರ್ತಿರ್ತಾವ. ಆ ಶಬ್ದ ಬಂದಾಗ ನಿಮಗ ಕೆಲವೊಂದು ಪ್ರಿಯ ಅನಿಸ್ಬೋದು, ಕೆಲವೊಂದು ಅಪ್ರಿಯ ಅನಿಸ್ಬೋದು. ಆಗ ನಿಮ್ಮ ಲಕ್ಷ್ಯ ಆ ಶಬ್ದದ ಕಡೆ, ಆ ಶಬ್ದದ ಅರ್ಥದ ಕಡೆ ನಿಮ್ಮ ಲಕ್ಷ್ಯ ವಹಿಸಿದಾಗ ನಿಮಗ ಅದು ಪ್ರಿಯ ಅಪ್ರಿಯ ಆಗ್ತದೆ. ಶಬ್ದ ಮತ್ತು ಅದರ ಅರ್ಥದ ಕಡೆ ನೀವು ಲಕ್ಷ್ಯ ಕೊಟ್ಟಾಗ ನಿಮಗ ಹೊಗಳಿದ್ರೆ ಖುಷಿ ಆತಿತ್ತು ಅಂದ್ರೆ ನಾನು ನಿಮಗೆ ಹೊಗಳಿದ್ರೆ ಖುಷಿ ಆತ. ಮತ್ತೆ ನಾನು ನಿಮಗೆ ಬೈದ್ರೆ ದುಃಖ ಆತಿತ್ತಂದ್ರೆ ಏನಾಗ್ತದ? ನಾ ಬೈದಾಗ ನಿಮಗೆ ದುಃಖ ಆಗ್ತದ. ಈಗ ಒಂದು ಸುಖ ಪಡೆದರೆ ಗೊತ್ತದ, ದುಃಖ ಪಡೆದರೆ ಗೊತ್ತದ ನಿಮಗೆ. ಯಾಕಂದ್ರೆ ಆ ಶಬ್ದದ ಕಡೆ ಲಕ್ಷ್ಯ ಮತ್ತು ಆ ಶಬ್ದದ ಅರ್ಥ ಕಡೆ ಲಕ್ಷ್ಯ ಅದ ನಿಮಗೆ. ನೀವು ಎದರ ಕಡೆ ಲಕ್ಷ್ಯ ಕೊಟ್ರೆ ನಿಮಗೆ ಆನಂದ ಆಗ್ತದ. ಸುಖ ದುಃಖ ಎರಡನ್ನೂ ಮೀರಿದ್ದು ಯಾವ್ದಪ್ಪ ಅಂದ್ರೆ ಅದರ ಒಳಗೊಂದು ನಾದ ಅದ. ಆ ನಾದದ ಕಡೆ ಲಕ್ಷ್ಯ ಕೊಡಬೇಕು. ನಾನು ನಿಮಗೆ ಬೈಯುವಾಗ ಆ ಶಬ್ದದ ಕಡೆ ಲಕ್ಷ್ಯ ಇಲ್ಲ, ಮತ್ತೆ ಅದರ ಅರ್ಥದ ಕಡೆ ಲಕ್ಷ್ಯ ಇಲ್ಲ. ಅದರೊಳಗೆ ನಾದ ಏನದಲ್ಲ ಅದು ಬ್ರಹ್ಮ ಸ್ವರೂಪ ಅದ. ಆ ಬ್ರಹ್ಮ ಸ್ವರೂಪವಾದ ನಾದದ ಕಡೆ ನೀವು ಲಕ್ಷ್ಯ ಕೊಡಬೇಕು. ನಾದ ಬ್ರಹ್ಮನ ಕಡೆ ಲಕ್ಷ್ಯ ಕೊಡಬೇಕು. ಹೊಗಳಿದಾಗ ಸಹಿತ ನೀವು ನಾದ ಬ್ರಹ್ಮನ ಕಡೆನೇ ಲಕ್ಷ್ಯ ಕೊಡಬೇಕು. ನಾದ ಬ್ರಹ್ಮನ ಕಡೆ ಲಕ್ಷ್ಯ ಕೊಟ್ರೆ ನಿಮಗೆ ಆನಂದ ಆಗ್ತದೆ. ಶಬ್ದ ಬ್ರಹ್ಮನ ಕಡೆ ನೀವು ಲಕ್ಷ್ಯ ಕೊಟ್ರಿ ಅಂತಂದ್ರೆ ಹೊಗಳಿದಾಗ ಸುಖ ಆಗ್ತದ, ಮತ್ತೆ ತೆಗಳದಾಗ ದುಃಖ ಆಗ್ತದೆ. ಶಬ್ದ ಬ್ರಹ್ಮನ, ಶಬ್ದ ಭ್ರಮನ. ಹೆಂಗ? ಭ್ರಮಣ ಬ್ರಹ್ಮನ, ನಾದ ಬ್ರಹ್ಮ, ಶಬ್ದ ನಾದ ಒಳಗಿರೋ ನಾದ ಬ್ರಹ್ಮ, ಶಬ್ದದ ಒಳಗಿರುವ ನಾದ ಬ್ರಹ್ಮ. ಶಬ್ದ ಏನು? ಭ್ರಮ. ಪರಮಾತ್ಮ ನಿಶಬ್ದದನ ಶಬ್ದದನೋ? ನಿಶಬ್ದದನಲ್ರಿ ಅವನು. ನಿಶಬ್ದ ಬ್ರಹ್ಮ, ನಿಶಬ್ದ ವೇದ. ಪರಮಾತ್ಮ ನಿಶಬ್ದದನ, ಅದರೊಳಗೆ ಒಂದು ನಾದ ಅದ. ಆ ನಾದವನ್ನ ನೀವು ಹಿಡಿಬೇಕಪ್ಪ. ಹೊರಗಿನ ಶಬ್ದಗಳು ಏನೇ ಬೆಂದಾಗ ಸಹಿತ ಅದರೊಳಗಿನ ನಾದದ ಕಡೆ ಲಕ್ಷ್ಯ ಕೊಡಬೇಕೇ ಹೊರತು ಶಬ್ದದ ಕಡೆ ಅರ್ಥದ ಕಡೆ ಲಕ್ಷ್ಯ ಕೊಡಬಾರ್ದು. ಹೆಂಗ ತಿಳಿತದ? ನಾನು ನಿಮಗ ಏನೋ ಹೇಳ್ಬೇಕಂದಾಗ ಅದು ನನ್ನೊಳಗಿನ ಆತ್ಮಶಕ್ತಿಲಿಂತೆ ನಾ ಮಾತಾಡಬೇಕು. ಆತ್ಮ ಇರಲಿಲ್ಲ ಅಂದ್ರೆ ಮಾತಾಡ್ಲಕ್ ಬರಂಗಿಲ್ಲ. ಆತ್ಮ ಹೆಂಗದನ? ನಾದ ರೂಪದಲ್ಲಿ ನಮ್ಮೊಳಗೆ ತುಂಬಿಕೊಂಡ. ಆ ನಾದನೇ ನಮ್ಮ ಬಾಯಿಲಿಂತ ಒಂದು ಸಣ್ಣ ಪ್ರಮಾಣದಾಗ ಒಂದು ಝರಿಗತ್ಲೆ ಹೊರಗೆ ಬರ್ಲಕತ್ತು. ಒಳಗೆ ಫುಲ್ ಅದೇ ತುಂಬ್ಯದ, ನಾದನೇ ತುಂಬ್ಯದ. ಅದಕ್ಕೆ ನಾದಮಯ ಈ ಲೋಕವೆಲ್ಲ ನಾದಮಯ ಅಂತ ಎಲ್ಲಾನು ತುಂಬಿ ತುಳುಕ್ಲಕತ್ತು. ನಾದದಿಂದ ತುಂಬಿ ತುಳುಕ್ಲಕತ್ತು. ಆ ನಾದನೇ ಈಗ ನನ್ನ ಬಾಯಲ್ಲಿಂದ ಹೊರಗೆ ಬರ್ಲಕತ್ತು. ಆ ನಾದ ನನ್ನೊಳಗೆ ಇದ್ದಿದ್ದಿಲ್ಲ ಅಂತಂದ್ರೆ ಹೊರಗೆ ಬರ್ತಿದ್ದಿಲ್ಲ. ಆ ನಾದದ ಜೊತೆಗೆ ಕೆಲವೊಂದು ಶಬ್ದಗಳು ಬರ್ಲಕತ್ತವ, ಆ ಶಬ್ದಗಳ ಜೊತೆಗೆ ಕೆಲವೊಂದು ಅರ್ಥಗಳು ಬರ್ಲಕತ್ತವ. ಆ ಶಬ್ದಗಳ ಕಡೆ ಅರ್ಥಗಳ ಕಡೆ ನೀವು ಗಮನ ಕೊಡೋದು ಬಿಟ್ಟು ಆ ನಾದದ ಕಡೆ ಗಮನ ಕೊಟ್ಟು ಬಿಟ್ರಿ ಅಂತಂದ್ರ ಅವನಿಗೆ ಸ್ತುತಿನೂ ಅಷ್ಟೇ, ನಿಂದೆನೂ ಅಷ್ಟೇ.
ನಾದ ಬ್ರಹ್ಮ, ಬ್ರಹ್ಮ ಒಳಗದನಂತೆ ಆ ಬ್ರಹ್ಮ ಚೈತನ್ಯ ತಗೊಂಡೇ ನಾನು ಮಾತಾಡ್ಲಕತ್ತೀನಿ. ನಿಮ್ಮೊಳಗೆ ಸಹಿತ ನೀವು ಕೇಳೋದು ಶ್ರವಣ ಮಾಡ್ಲಕತ್ತೀರಿ. ಶ್ರವಣ ಬ್ರಹ್ಮ ಒಳಗ ಬ್ರಹ್ಮನೇ ಕೇಳಕತ್ತ ಅಷ್ಟೇ. ಉಳಿದುದೆಲ್ಲ ಏನಂತಾರ ಏನ್ ಬಿಡ್ತಾರ ಆ ಶಬ್ದಗಳು ತಗೊಂಡು ಅದರ ಅರ್ಥಗಳು ತಗೊಂಡು ಒದ್ದಾಡೋದಿಲ್ಲ. ಬ್ರಹ್ಮ ಹೇಳಕತ್ತಾನ, ಬ್ರಹ್ಮ ಕೇಳಕತ್ತಾನ. ಯಾವಾಗ ನಾದಾನುಸಂಧಾನ ಮಾಡುವಾಗ. ಅದನ್ನ ಬಿಟ್ಟು ಬೇರೆ ಟೈಮ್ನೊಳಗ ನಿಮಗೆ ಹೊಗಳಕತ್ತಿದ್ರಂದ್ರ ಹೊಗಳಕತ್ತಾರ, ಹೊಗಳಿಸ್ಕೊಂಡು ಖುಷಿ ಪಡೋರು ಕೇಳಕತ್ತಾರ. ಬೈತಾ ಇದ್ದಾರಂದ್ರೆ ರಾಕ್ಷಸರು ಬೈಲಕತ್ತಾರ, ಹೊಳ್ಳಿ ಮತ್ತೆ ರಾಕ್ಷಸರು ಕೇಳಕತ್ತಾರ. ಇಷ್ಟೇ. ನಾದದ ಕಡೆ ಹೋಯ್ತಂದ್ರೆ ಅಲ್ಲಿ ದೇವತೆಗಳು ಇಲ್ಲ, ಅಸುರರು ಇಲ್ಲ, ಕೇವಲ ಶುದ್ಧ ಬ್ರಹ್ಮ ಒಂದೇ. ಬ್ಯಾಲೆನ್ಸ್, ಮತ್ತಿನೇನಿಲ್ಲ. ಬ್ಯಾಲೆನ್ಸ್ನಾಗ ಇರ್ಬೇಕು. ಲ್ಯಾಂಗ್ವೇಜ್ ಮಸ್ಟ್ ಬಿ ಅಂಡರ್ ಕಂಟ್ರೋಲ್ ಅಂತ ಹೇಳ್ತಾರೆ. ಯಾರ ಜೊತೆಗೆ ಮಾತಾಡ್ಬೇಕಾದ್ರೆ ನಿಮ್ಮ ಭಾಷೆ ನಿಯಂತ್ರಣದಲ್ಲಿರಬೇಕು. ಭಾಷೆ ನಿಯಂತ್ರಣದಲ್ಲಿ ಇಟ್ಕೊಂಡು ನಾಟಕ ಮಾಡಿ ಒಳಗ ಜಗ್ಗಿ ಬೈತಿದ್ರಂದ್ರೆ ಏನ್ ಮಾಡ್ತೀರಿ? ಮನಸ್ನಾಗ ಬೈಕೋತ ಭಾಷೆ ಒಳಗ ಮೆತ್ತಗೆ ಮಾತಾಡಿ ಮನಸ್ನಾಗ ದ್ವೇಷ ಇಟ್ಕೊಂಡಿದ್ರಂದ್ರೆ ಎದಕ್ಕ? ಸಹಜವಾಗಿ ಇರ್ಬೇಕು. ನಮ್ಮ ಭಾಷೆ ಸಹಜವಾಗಿರ್ಬೇಕು. ಒಳಗ ಮನಸ್ಸಿನಾಗ ಏನದ ಅದೇ ಭಾಷೆಯಲ್ಲಿ ವ್ಯಕ್ತ ಆಗ್ತಿತ್ತಂದ್ರೆ ಮುಂದಿದ್ದವನಿಗೆ ಗೊತ್ತಾತು, ಇವ ನಮ್ಮ ಪ್ರೀತಿ ಅವದನೋ, ಅನುಕೂಲ ಅವದನೋ, ವಿರೋಧಿ ಅದನೋ, ಅಪೋಸಿಷನ್ ಅದನೋ, ಏನೋ ಒಂದು ಗೊತ್ತಾತು. ಏನು ಗೊತ್ತಾಗಲಾರ್ದಂಗೆ ಮುಂದೆ ನೋಡ್ರಿ ಈಗಿನ ಕಾಲದಾಗ ಹೆಂಗಂತ ಹಿಂಗ್ ಮಾಡ್ತಾರ. ಎದಕ್ ಸಿಕ್ಕರ್ಸಕ್ ಹಿಂಗ್ ಮಾಡೋದ್ ಕಲ್ತಾರ. ಅದ್ ನೋಡಿದ ಕೂಡಲೇ ನಮಗ್ ನೋಡಿ ಅವ್ರು ಬಹಳ ಖುಷಿ ಆಗ್ಲಕ್ಕದ್ ಬರೀ ಬಾಯಿ ಒಂದೇ ನಗಂಗ ಮಾಡಿಬಿಡ್ತಾರೆ. ಆಯ್ತು ಅಷ್ಟೇ. ಅದು ಪ್ರಾಕ್ಟೀಸ್ ಮಾಡ್ಯಾರ ಎಲ್ಲರೂ. ಈಗಿನ ಇವೆಲ್ಲ ಜನ್ರೇಷನ್, ಹೊಸ ಜನ್ರೇಷನ್ ಮಂದಿದದು ಚಟ. ಎದುರು ಯಾರ್ಯಾರು ಬಂದ್ರಂದ್ರೆ ಸ್ಮೈಲ್ ಕೊಡೋದು. ಒಳಗೇನು ಮಣ್ಣು ಇರಂಗಿಲ್ಲ, ಅಭಿಮಾನನೂ ಇರಲ್ಲ, ಪ್ರೀತಿನೂ ಇರಲ್ಲ. ಸುಮ್ಮನೆ ತುಟಿ ಅಗಲು ಮಾಡೋದು, ಮುಖ ಅರಳಿಸೋದು, ಕಣ್ಣು ದೊಡ್ಡ ಮಾಡೋದು, ಮತ್ತ ಅವ್ರ ಆ ಕಡೆ ಹೋದ್ರಂದ್ರೆ ಇವ್ರ ಈ ಕಡೆ ದೊಡ್ಡ ನಾಟಕ ಮಾಡ್ತಾರೆ. ಅದ್ ನೋಡಿದ ಕೂಡಲೇ ನಮ್ಗೇನ್ ನಮ್ಮ ಮ್ಯಾಲ ಬಹಳ ಪ್ರೀತಿ ಅವ್ರದಾರ ಇವ್ರ ನಂಗೆ ಕಾಣಬೇಕು ಅಂತ ನಾಟಕ ಮಾಡ್ತಾರೆ. ಎದಕ್ ಬೇಕು? ನ್ಯಾಚುರಲ್ ಆಗಿ ಏನ್ ಅನಿಸ್ತದ ಹಂಗಿರ್ಬೇಕು. ಮುಂದೊಂದು, ಹಿಂದೊಂದು, ಒಳಗೊಂದು, ಹೊರಗೊಂದು, ನಮ್ಮವ್ರಿಗೊಂದು, ಅನ್ಯರಿಗೊಂದು, ಹಿಂಗೆಲ್ಲ ಏನು ಇರ್ಬಾರ್ದು. ಸಹಜವಾಗಿರ್ಬೇಕು. ಅದಕ್ಕಿದೇನದ ಆಹತನಾದ ಅಂದ್ರೆ ಬಾಹ್ಯ ಧ್ವನಿ, ಹೊರಗಿನ ಧ್ವನಿಗಳೊಳಗ ಅದರೊಳಗಿನ ಪರಮಾತ್ಮನ ನಾದ ಆದ ಇಲ್ರಿ. ಹೊರಗ ಹರಿಯುವ ನೀರಿನಲ್ಲಿ, ಸುಳಿಯುವ ಗಾಳಿಯಲ್ಲಿ, ಪಕ್ಷಿಗಳ ಇಂಚರದಲ್ಲಿ, ಮತ್ತೇನೇನು ಗಿಡ ಮರಗಳು, ಅವೇನು ಎಲಿಗಳು ತೂಗಾಟದಲ್ಲಿ, ಪಶು ಪ್ರಾಣಿಗಳ ಏನದ ಕೂಗಾಟದಲ್ಲಿ, ಸಿಂಹಗರ್ಜನೆ ಮಾಡಿದಂದ್ರೆ ಅದ್ರಾಗ ನಾದ ಆದ ಇಲ್ಲ. ಆನೆ ಗೀಳಿಡ್ತದಂದ್ರೆ ಅದ್ರಾಗ ನಾದ ಆದ ಇಲ್ಲ. ಎಲ್ಲೆಲ್ಲಿ ಶಬ್ದ ಅದ ಅಲ್ಲೆಲ್ಲಿ ನಾದ ಅದ. ನಾದದ ಕಡೆ ಲಕ್ಷ್ಯ ಕೊಡೋದು ಕಲಿತೀರ? ಶಬ್ದ ಮತ್ತು ಅರ್ಥಗಳನ್ನ ಬಿಟ್ಟು, ಈಗ ಶೇಂಗಾ ಸಿಪ್ಪಿ ಬಿಚ್ಚಿ ಒಗಿತಿರಲ್ಲ, ಶೇಂಗಾದ ಸಿಪ್ಪಿ ಒಡೆದು ತೆಗೆದು ಬಿಡ್ತೀರಿ, ಒಳಗಿನ ಕಾಳು ತಗೋತಿರಲ್ಲ, ಹಂಗ ನಾದದ ಜೊತೆಗೆ ಬಂದಿರುವಂತ ಶಬ್ದ ಮತ್ತು ಅದರ ಅರ್ಥ ಬಿಸಾಕಿಬಿಡ್ರಿ. ಕೇವಲ ನಾದ ಒಂದು ತಗೊಂಡ್ಬಿಡ್ರಿ. ಪರಮಾನಂದನೇ ಪರಮಾನಂದ. ಇದೆಲ್ಲ ಜೀವನ ಕೌಶಲ್ಯ ಕಲಿಬೇಕು. ಆಹತನಾದ ಅಂದ್ರೆ ಬಾಹ್ಯ ಧ್ವನಿ, ಮತ್ತು ಅನಾಹತನಾದ ಅಂದ್ರೆ ಒಳಗಿನ ಧ್ವನಿ. ಒಳಗಿನಿಂದ ಹೊರಗೆ ಬರ್ತದ. ಇಡೀ ನವರಂಧ್ರದೊಳಗ ಆ ಸೌಂಡ್ ಅದ ತುಂಬಿ ತುಳಕ್ಲಕತ್ತದ.
ಬೌ ಅಂತಿರ್ತದೆ ಎಲ್ಲ ಕಡೆ. ಅದು ನಿಮ್ಮ ಕಿವಿಲಿಂತ ಶಬ್ದ ಕೇಳಕ್ ಬರ್ತದೆ, ಹಿಂಗೆ ಕಿವಿ ಹಿಡ್ಕೊಂಡ್ರೆ ಕೇಳಿಸ್ತದೆ. ಕೇಳಿಸಂತ ಕೆಪಾಸಿಟಿ ಕಿವಿಗೆ ಒಂದೇ ಅದ, ಉಳಿದೋದಕ್ಕೆ ಎಲ್ಲಿ ಅದ? ಎಲ್ಲಿ ಇಲ್ಲ. ಇಡೀ ಶರೀರದ ರೋಮಗಳಲ್ಲಿ ಅನಾಹತ ನಾದ ತುಂಬಿ ತುಳುಕ್ತಾ ಇದೆ. ಆ ಅನಾಹತ ನಾದಕ್ಕೆ ನೀವು ನಿರಂತರ ಜಪ ಮಾಡಿ ಆ ನಾದನೇ ದೇವಮಯ ಮಾಡಬೇಕು. ಒಳಗಿರೋ ನಾದನೇ ದೇವಮಯ ಮಾಡಬೇಕು. ಅದಕ್ಕೆ ಅಂತರ್ಬಾಹ್ಯ ಜಗತ್ತಿನ ಯಾವುದೇ ಶಬ್ದಗಳು ಕಿವಿಗೆ ಅಪ್ಪಳಿಸಿದರೂ, ಒಳಗಿನೂ ಇರ್ಬೋದು ಅಂದ್ರೆ ಅನಾಹತನಾದ ಇರ್ಬೋದು, ಬಾಹ್ಯ ಅಂದರೆ ಆಹತನಾದ ಇರ್ಬೋದು, ಯಾವುದೇ ಶಬ್ದಗಳು ಕಿವಿಗೆ ಅಪ್ಪಳಿಸಿದರೂ ನಮ್ಮ ಪ್ರಾಣ ಮತ್ತು ಮನಸ್ಸುಗಳು ಎದರಾಗ ಲೀನವಾಗಿರ್ಬೇಕು? ಪ್ರಾಣ ಎದಕ್ಕೆ ಅಟ್ಯಾಚ್ ಆಗ್ಬೇಕು? ಶಬ್ದಕ್ಕೆ ಅಂಟುಕೋಬೇಕಾ, ಅರ್ಥಕ್ಕೆ ಅಂಟುಕೋಬೇಕಾ, ನಾದಕ್ಕೆ ಅಂಟುಕೋಬೇಕಾ? ನಾದಕ್ಕೆ ಅಂಟುಕೋಬೇಕು. ಪ್ರಾಣ ನಾದಕ್ಕೆ ಅಂಟುಕೋಬೇಕು, ಮನಸ್ಸು ಕೂಡ ನಾದದಾಗೆ ಲೀನ ಆಗಿಬಿಡ್ಬೇಕು. ಅದು ಬಿಟ್ಟು ನಾವೇನ್ ಮಾಡ್ತೇವಿ? ಶಬ್ದಕ್ಕೆ ಅಂಟುಕೊಂಡ್ಬಿಡ್ತೇವಿ. ನೀ ಹಿಂಗಂದಿದಿ, ನೀ ಹಾಂಗಂದಿದಿ, ಯಾಕನ್ನಲ್ಲ. ನಾವು ಮಾತ್ರ ನಾದ ಬ್ರಹ್ಮದ ಸಾಧಕರು. ನಾದ ಯೋಗದ ಸಾಧಕನು ತನ್ನ ಕಿವಿಗಳ ಒಳಗೆ ಧ್ಯಾನಪೂರ್ವಕವಾಗಿ ಧ್ವನಿಗಳನ್ನು ಕೇಳುತ್ತಿದ್ದಾನೆ. ಆದ್ದರಿಂದ ಮನಸ್ಸು ಬಾಹ್ಯ ವಿಷಯಗಳಿಂದ ವಿಮುಖವಾಗಿ ಶರೀರದ ಒಳಗೇ ಉತ್ಪನ್ನವಾಗುವ ವಿವಿಧ ಅಲೌಕಿಕ ನಾದಗಳ ಶ್ರವಣ ಮಾಡುತ್ತಾ ಅವುಗಳ ಒಳಗೇ ಲೀನವಾಗುತ್ತಾನೆ. ಒಳಗಿನ ಶಬ್ದ ಕೇಳ್ಕೊತ ಒಳಗೇ ಲೀನ ಆಗಿಬಿಡ್ತಾನೆ. ಆ ಶಬ್ದ ಕೇಳಿ ಸಂತೋಷ ಪಡುವಂತ ಗುಣ ಬಂದ ಮೇಲೆ ಹೊರಗಿನ ಶಬ್ದಗಳು ಏನೂ ಕೇಳೋದು ಬೇಕೇ ಆಗಿಲ್ಲ. ಗಂಡಗೆ ಹೆಂಡತಿ ಬೇಯಾಗ, ಹೆಂಡತಿಗೆ ಗಂಡ ಬೇಯಾಗ ನಾವೇನ್ ಮಾಡ್ಬೇಕು? ಲಕ್ಷ ನಾದದ ಕಡೆ ಹೋಗಿಬಿಡೋದು. ಖಲಾಸ್. ಎಂತ ಅದ್ಭುತವಾದಂತ ಯೋಗ ಪದ್ಧತಿ ಅದ ನೋಡ್ರಿ. ಇದು ಅನುಕೂಲಕರ ಅದ ಇಲ್ಲ? ನಿತ್ಯ ಜೀವನದ ತಂದಿ ಮಗನಿಗೆ ಬೈತಾನ, ಅವನಿಗೆ ಸುಧಾರಣೆ ಆಗೋದಕ್ಕೆ ಬೈತಾನ. ಈಗ ಮಗ ಒಳ್ಳೆ ನಿಂತು ತಂದಿಗೆ ಬೈದ್ನಂದ್ರೆ ಏನ್ ಮಾಡ್ಬೇಕು? ನಾದದಾಗ ಹೋಗ್ಬಿಡ್ಬೇಕು, ಮುಗೀತಷ್ಟೇ. ಅವನ ಶಬ್ದ, ಅವ ಮಾಡಿದ ವರ್ತನೆಗಳು ಅವೆಲ್ಲ ನಾವು ಲೆಕ್ಕದಾಗ ತಗೊಂಡ್ರೆ ಆ ಬಸನ್ ಕೆಲಸ. ನಾದದಾಗ ಮುಳುಗಿದ ಕೂಟಸ್ಥನ ಕೆಲಸ. ಆ ಬಸನ್ ಕೆಲಸ ಬಂಧನಕ್ಕೊಳಗಾಗದು, ಕೂಟಸ್ಥನ ಕೆಲಸ ಮೋಕ್ಷ ಆಗದು. ಹಿಂಗಾಗಿ ನಾದದ ಕಡೆ ಲಕ್ಷ್ಯ ಕೊಡಬೇಕು. ತಾವದಾಕಾಶ ಸಂಕಲ್ಪೋ ಯಾವತ್ ಶಬ್ದ ಪ್ರವರ್ತತೆ. ತಾವದ್ ಆಕಾಶ ಸಂಕಲ್ಪೋ ಯಾವದ ಶಬ್ದ ಪ್ರವರ್ತತೆ ನಿಶ್ಶಬ್ದಂ ತತ್ ಪರಂ ಬ್ರಹ್ಮ ಪರಮಾತ್ಮೇತಿ ಗೀಯತೆ. ಎಲ್ಲಿಯ ತನಕ ಶಬ್ದದ ಪ್ರಭಾವ ಅಂದ್ರೆ ಎಲ್ಲಿ ತನಕ ಶಬ್ದದ ಮರ್ಯಾದೆ ಇದೆಯೋ, ಎಲ್ಲಿ ತನಕ ಶಬ್ದದ ಒಂದು ಮರ್ಯಾದೆ ಆದ ಅಲ್ಲಿಯ ತನಕವೇ ಆಕಾಶದ ಪರಿಕಲ್ಪನೆ ಇದೆ. ಹಿಂಗ ಚಟ್ಟಕ್ಕೆ ಹೊಡೆದ್ರಿ ಅಂತಂದ್ರ ಇಲ್ಲಿ ಸೌಂಡ್ ನಿಮಗೆ ಕೇಳಿಸಕತ್ತದ ಅಂತಂದ್ರೆ ಇಲ್ಲಿ ಆಕಾಶದ. ಮತ್ತೆ ಮ್ಯಾಲೆ ಎಲ್ಲಿ ತನ ಹೋಗ್ತೀರಿ ಅಲ್ಲಿ ತನ ಇದು ಕೆಟಕಿ ಹೊಡೆದು ಕೇಳಿಸ್ತಿತ್ತು ಅಂದ್ರ ಅಲ್ಲಿ ತನ ಆಕಾಶದ. ಮುಂದೊಂದು ಸ್ಟೇಜ್ ಅದು ದಾಟಿ ಇನ್ನ ಆ ಕಡೆ ಹೋದ್ಮೇಲೆ ಅಲ್ಲಿ ಸೌಂಡ್ ಕೇಳಿಸಂಗಿಲ್ಲ, ಈ ಶಬ್ದ ಕೇಳಿಸಂಗಿಲ್ಲ. ಅವಾಗ ಏನಂದ್ರೆ ಅಲ್ಲಿ ಆಕಾಶ ಇಲ್ಲ, ಬರೀ ಖಾಲಿ ಬೈಲದ. ಖಾಲಿ ಬೈಲದ. ಎಲ್ಲಿಯ ತನಕ ಶಬ್ದದ ಪ್ರಭಾವ ಮರ್ಯಾದೆ ಇದೆಯೋ ಅಲ್ಲಿಯ ತನಕವೇ ಆಕಾಶದ ಪರಿಕಲ್ಪನೆ ಇದೆ. ಅದನ್ನ ಬಸವಣ್ಣನವರು ಮುಗಿಲಗಲ ಮಿಗೆಯಗಲ ಎಂದಿದ್ದಾರೆ. ಅದರಿಂದ ಆಚೆ ನಿಶ್ಶಬ್ದ ಬ್ರಹ್ಮವೇ ಇದೆ.
ಅದನ್ನೇ ಪರಮಾತ್ಮ ಮಿಗೆಯಗಲ ಇತ್ಯಾದಿ ಹೆಸರುಗಳಿಂದ ಕರೆಯಲಾಗಿದೆ. ಪೃಥ್ವಿಯ ಸೂಕ್ಷ್ಮ ತನ್ಮಾತ್ರೆ ಯಾವದ್ರಿ? ಪೃಥ್ವಿಯ ಸೂಕ್ಷ್ಮ ತನ್ಮಾತ್ರೆ ಗಂಧ. ಜಲದ ಸೂಕ್ಷ್ಮ ತನ್ಮಾತ್ರೆ ರಸ. ಅಗ್ನಿಯ ಸೂಕ್ಷ್ಮ ತನ್ಮಾತ್ರೆ ರೂಪ. ವಾಯುವಿನ ಸೂಕ್ಷ್ಮ ತನ್ಮಾತ್ರೆ ಸ್ಪರ್ಶ. ಆಕಾಶದ ಸೂಕ್ಷ್ಮ ತನ್ಮಾತ್ರೆ ಶಬ್ದ. ನಾದವನ್ನ ಬ್ರಹ್ಮ ಎಂದು ಪರಿಗಣಿಸಲಾಗಿದೆ. ನೋಡ್ರಿ, ಪರಮಾತ್ಮ ಅಂತ ಪರಿಗಣಿಸಲಾಗಿದೆ ಈ ನಾದವನ್ನ. ನಾದಾನುಸಂಧಾನ ಮಾಡೋದು ಅಂತಂದ್ರೆ ಪರಮಾತ್ಮನೊಳಗೆ ಬೆರೆಯುವುದು. ಎಷ್ಟು ಸರಳ ಮಾಡಿಟ್ಟಾರೆ ಇದು. ನಾದ ಬ್ರಹ್ಮನಿಂದಲೇ 7 ಲೋಕಗಳು 7 ಸ್ವರಗಳು ಉತ್ಪತ್ತಿಯಾಗಿವೆ. ಸರಿ ಗ ಮ ಪದ ನಿ. ಸರಿ ಗ ಮ ಪದ ನಿ. ಏಳು ಸ್ವರ 7 ಲೋಕ ಉತ್ಪತ್ತಿಯಾಗಿವೆ. ಓಂಕಾರವೇ 3 ಲೋಕಗಳ ಆಚೆಗಿದೆ. ಓಂಕಾರ ಏನದ 3 ಲೋಕಗಳ ಆಚೆ ಇದೆ. ಓಮನ್ನ ಏನಂತಾರಪ್ಪ ಅಂದ್ರೆ ಉದ್ಗೀತ ಅಂತಾರೆ. ಉದ್ಗೀತ. ಓಂ ಅಂದ್ರೆ ಉದ್ಗೀತ. ಉದ್ಗೀತ ಪ್ರಣವ ಅನ್ನೋ ಶಬ್ದ ಬಳಸ್ತಾರಲ್ಲ. ಪ್ರಣವ ಉದ್ಗೀತ ಎನ್ನುತ್ತಾರೆ. ಓಂಕಾರವೇ ದೇವರ ಹೆಸರು ಆಗಿದೆ. ಓಂ ಇಸ್ ದ ನೇಮ್ ಆಫ್ ಗಾಡ್. ಎಂದಿಗೂ ಈ ಮಾತನ್ನ ಹೇಳ್ತಿರ್ತೀನಿ. ನಾದ ಬ್ರಹ್ಮನ ಅಂತಿಮ ಸೀಮೆಯು ಓಂಕಾರವಾಗಿದೆ. ಅದು ನಾದ ಬ್ರಹ್ಮ ಎಲ್ಲಿಂದ ಬಂದದ? ಓಂಕಾರದಿಂದ ಬಂದದ. ಅದು ಓಂಕಾರದಲ್ಲೇ ಏನಾಗ್ತದ? ಲೀನ ಆಗ್ತದ. ನಾದ ಬ್ರಹ್ಮ ಓಂಕಾರದಿಂದ ಬಂದದ. ಅದಕ್ಕೆ ಅಂತಿಮ ಸೀಮೆ ಏನದು ಅಂತಂದ್ರ ಓಂಕಾರವೇ ಆಗಿದೆ. ಓಂಕಾರದಿಂದಲೇ ಈ ಸೃಷ್ಟಿ ರಚನೆ ಆಗಿದೆ. ಇಡೀ ಸೃಷ್ಟಿ ಈ ಓಂಕಾರದಿಂದ ರಚನೆ ಆಗ್ಯದ. ಓಂಕಾರ ಅದು ಎಲ್ಲಿದ್ ಬಂತ್ರಿ? ಅದು ನಿಮ್ಮ ಮೂಲಾಧಾರ ಚಕ್ರ ಅದಲ್ಲ. ಮೂಲಾಧಾರ ಚಕ್ರದಾಗ ಹೆಂಗದ ಅಂತಂದ್ರ ಅದು 3 ಸುರುಳಿ ಅದದು. 1 ಸುರುಳಿ, 2 ಸುರುಳಿ, 3 ಸುರುಳಿ, ಅರ್ಧ ಸುರುಳಿ. 3 ಸುರುಳಿ ಚಕ್ರ. ಈಗ ದಾರ ಹೆಂಗ್ 3 ಸುರುಳಿ ಹಾಕಿದ್ರೆ ಹೆಂಗದ? ಹಂಗದ ಮೂಲಾಧಾರದಾಗ ಅದು ಚಕ್ರ. ಅದು ಈ ಓಂ ಅಂತ ಬರಿತೀರಲ್ಲ, ಅದೇ ಹೆಂಗದ? 1 ಸುರುಳಿ, 2 ಸುರುಳಿ, 3 ಸುರುಳಿ, ಮೇಲೆ ಅರ್ಧ. ಅದು ಓಂ ಹಿಂದಿದಾಗರೆ ಬರೀರಿ. ಹಿಂದಿದಾಗ ಹಿಂಗ್ ಬರೆಯೋದು, ಹಿಂಗ್ ಮಾಡಿ ಹಿಂಗ್ ಮಾಡೋದು. 1 2 3 3 ಅದಕ್ಕೆ ಓಂಕಾರವೇ ದೇವರ ಹೆಸರು ಆಗಿದೆ. ನಾದ ಬ್ರಹ್ಮನ ಅಂತಿಮ ಸೀಮೆಯು ಓಂಕಾರವಾಗಿದೆ. ಓಂಕಾರದಿಂದಲೇ ಸೃಷ್ಟಿಯ ರಚನೆಯಾಗಿದೆ. ಫಸ್ಟ್ ಓಂಕಾರ. ಓಂ ಶಬ್ದ ಎಲ್ಲಿ? ಆಕಾಶದ ಸೂಕ್ಷ್ಮ ತನ್ಮಾತ್ರೆ ಓಂ. ಓಂಲಿಂದ ಶಬ್ದ ಬಂತು, ಶಬ್ದದಿಂದ ಆಕಾಶ ಬಂತು, ಆಕಾಶದಿಂದ ವಾಯು ಬಂತು, ವಾಯುವಿನಿಂದ ಅಗ್ನಿ ಬಂತು, ಅಗ್ನಿಯಿಂದ ಜಲ ಬಂತು, ಜಲದಿಂದ ಪೃಥ್ವಿ ಬಂತು. ಮುಂದೆ ಪೃಥ್ವಿ ಮೇಲೆ ನಾವು ನೀವು ಎಲ್ಲರೂ ಹುಟ್ಟಿ ಬಂದಿವಿ. ಅದಕ್ಕೆ ಓಂಕಾರದಿಂದಲೇ ಸೃಷ್ಟಿಯ ರಚನೆಯಾಗಿದೆ. ನಾದಾನುಸಂಧಾನ ಅಂದ್ರೆ ಏನಪ್ಪ ಅಂದ್ರೆ ನಾದದ ಅನುಸಂಧಾನ ಮಾಡುವುದು. ಶಂಕರಾಚಾರ್ಯರು ಹೇಳುತ್ತಾರೆ, ಸದಾಶಿವೋಕ್ತಾನಿ ಸಪಾದ ಲಕ್ಷ್ಯಲಯ ವಧಾಮಾನಿ ವಸಂತಿ ಲೋಕೆ ನಾದಾನುಸಂಧಾನ ಸಮಾಧಿಮೇಕಂ
ಮನ್ಯಾಮಹೇ ಮನ್ಯತಂ ಲಯಾನಾಂ. ಏನಂದ್ರ ಈ ಯೋಗ ತಾರಾವಳಿ ಅಂತ ಒಂದದ, ಯೋಗ ತಾರಾವಳಿ ಅಂತ ಶಂಕರಾಚಾರ್ಯರದವು. ಯೋಗ ತಾರಾವಳಿ ಅಂತ ಶಂಕರಾಚಾರ್ಯರದು ಒಂದು ಗ್ರಂಥ. ಅದರೊಳಗ ಭಗವಾನ್ ಶಿವನು 1,25,00,000 ಪ್ರಕಾರದ ಲಯಗಳನ್ನ ಹೇಳ್ಯಾನ. ಅವೆಲ್ಲವುಗಳಲ್ಲಿ ನಾದಾನುಸಂಧಾನ ಸುಲಭ ಮತ್ತು ಶ್ರೇಷ್ಠವಾಗಿದೆ. ನಾದಾನುಸಂಧಾನ ಬಹಳ ಸುಲಭವಾದ ಮತ್ತು ಶ್ರೇಷ್ಠ ಆದ. ನಾದ ನಾವು ಅನುಸಂಧಾನ ಮಾಡಬೇಕು, ಏನು ಬಿಟ್ಟಿಕೆ ನಾವು ನಾದ ಮಾಡಿ ಪರಮಾತ್ಮನಿಗೆ ಅವನ ಪ್ರೀತಿ ಗಳಿಸೋದಕ್ಕೆ ನಾವು ನಾದ ಮಾಡಬೇಕು. ಪರಮಾತ್ಮನ ನಾದ ನಾವು ಕೇಳ್ಬೇಕು, ನಾವು ನಾದ ಮಾಡಿ ಪರಮಾತ್ಮ ಕೇಳಕ್ ಹಚ್ಬೇಕ್ರಿ. ಅನಾಹತ ನಾದ ಒಳಗದಲ್ಲ, ಪರಮಾತ್ಮನ ನಾದ ನಾವು ಕೇಳಬೇಕು. ಇನ್ನು ನಾವು ನಾನಾ ರೀತಿ ಹಾಡ ಅವು ಇವು ಹಾಡಿ ಭಜನೆ ಮಾಡಿ ದೇವ್ರ ತಲೆ ಚಿಟ್ ಹಿಡಿಸಿ ಆಜು ಬಾಜುದವ್ರಿಗೆ ಮೈಕು ಸ್ಪೀಕರ್ ಹಚ್ಚಿ ನಾವು ನಾದ ಮಾಡಬೇಕು. ನಾವು ಕೇಳ್ಬೇಕು. ಅದು ಬಿಟ್ಟು ಮೈಕು ಸ್ಪೀಕರ್ ಹಚ್ಚಿ ಲೋಬೋ ಲೋಬೋ ಊರ್ ಮಂದಿ ಕೇಳಂಗ ಹೋಗ್ಕೊಳ್ಳೋದು ಇದೆಯಾ ನಾದ? ಇದು ಬೇಕಾ? ಇದು ಅದಕ್ಕೆ ಸ್ಪೀಕರ್ ಹಚ್ಚಿ ಅವ್ರು ಹಚ್ತಾರ, ಇವ್ರ ಸ್ಪೀಕರ್ ಹಚ್ತಾರ, ಇವ್ರ ಸ್ಪೀಕರ್ ಹಚ್ತಾರ, ಅವ್ರ ಸ್ಪೀಕರ್ ಹಚ್ತಾರ. ಅದಕ್ಕೆ ಅವ್ರೇನ್ ಹೇಳ್ತಾರ, ಮುಲ್ಲಾ ಹೋಕೆ ಭಾಂಗ್ ಪುಕಾರೆ ಅಲ್ಲಾ ತೋ ಕ್ಯಾ ಬೆಹರಾ ಹೈ. ಏ ಮುಲ್ಲಾ ಸಾಬ, ನೀನು ಏನ್ ಮಾಡ್ಲಕತ್ತಿದ್ಯಪ್ಪ ಅಂತಂದ್ರೆ, ಒಂದು ಲೌಡ್ ಸ್ಪೀಕರ್ ಇಟ್ಟು ಜೋರ್ ಒದರ್ಲಕತ್ತಿದೆ. ಜೋರ್ ಯಾರ ಸಲುವಾಗಿ ಒದರ್ಬೇಕು? ಕಿವಿ ಚಲೋ ಇದ್ದವ್ರ ಸಲುವಾಗಿ ಒದರ್ಬೇಕ, ಕಿವಿ ಕೆಟ್ಟವ್ರ ಸಲುವಾಗಿ ಒದರ್ಬೇಕ, ಕಿವುಡ್ರ ಸಲುವಾಗಿ ಒದರ್ಬೇಕ? ಅದೇ ಕೇಳ್ತಾರ, ಮುಲ್ಲಾ ಹೋಕೆ ಭಾಂಗ ಪುಕಾರೆ, ಮುಲ್ಲಾ ಸಾಬ ನೀನು ಏನ್ ಮಾಡ್ಲಕತ್ತಿದಿ? ಜೋರ್ ಸ್ಪೀಕರ್ ಇಟ್ಟು ಒದರ್ಲಕತ್ತಿದಲ್ಲ. ಅಲ್ಲಾ ತೋಕೆ ಆಗಿ ಬೆಹರ ಹೈ, ನಿನ್ನ ದೇವ್ರ ಏನದನಲ್ಲ ಅವ ಏನು ಕಿವುಡದನ, ಏನು ಸ್ಪೀಕರ್ ಇಟ್ಟು ಯಾಕೆ ಒದರ್ಲಕತ್ತಿದ್ವ ಮಾರಾಯ ಅಂತ ಕೇಳಕತ್ತಾರ. ಬೆಹರ ಅಂದ್ರೆ ಕಿವುಡ. ಮುಲ್ಲಾ ಹೋಕೆ ಭಾಂಗ ಪುಕಾರೆ ಅಲ್ಲಾ ತೋಕ್ಯಾ ಬೆಹರ ಹೈ. ಮತ್ ಮುಂದೆ ಇನ್ನ 2 ಸಾಲ ಏನ್ ಹೇಳ್ತಾನ, ಮುಂಗಿ ಕೆ ಪಾವು ಮೇ ಗುಂಗುರು ಬಜೆ ತೋ ಅಲ್ಲ ಓ ಬಿ ಸುಂತ ಹೈ. ಇರ್ಬಿ ಕಾಲೊಳಗ ಗೆಜ್ಜಿ ಕಟ್ಟಿದ್ರ ಆ ಗೆಜ್ಜಿ ನಾದ, ಗೆಜ್ಜಿ ಶಬ್ದ ಪರಮಾತ್ಮ ಅದನ್ನು ಕೇಳ್ತಾನಪ್ಪ. ಸೂಕ್ಷ್ಮಾತಿ ಸೂಕ್ಷ್ಮ ಶಬ್ದಗಳನ್ನು ಪರಮಾತ್ಮ ಕೇಳ್ತಾನ. ನೀನ್ಯಾಕಂತ ಪರಿ ಸ್ಪೀಕರ್ ಇಟ್ಟು ಒದರ್ಲಕತ್ತಿದಪ್ಪ ದೇವ್ರ ಸಲುವಾಗಿ? ಅವನು ಒದರಿಸ್ತಾನಂತ ಇವನು ಒದರಿಸ್ತಾನ, ಇವನು ಒದರಿಸ್ತಾನಂತ ಅವನು ಒದರಿಸ್ತಾನ. ಇಬ್ರು ಒದರಿಸಿ ಮಂದಿ ಕೇಳಿಸ್ಬೇಕನ್ನವ್ರೆ ಅದರ ಹೊರತು ಆ ಪರಮಾತ್ಮನ ನಾದ ತಾವು ಕೇಳೋರು ಅಲ್ಲಿ. ಅವರು ತಮ್ಮ ಮೋಕ್ಷದ ಚಿಂತೆ ಇಲ್ಲ ಅವರಿಗೆ, ಊರ್ ಮಂದಿಗೆ ಶಬ್ದ ಮಾಡಿ ಕೇಳಿಸ್ಬೇಕು. ಆದ್ರೆ ಯಾರಿಗೆ ಬೇಕಾಗ್ಯದೋ ಬ್ಯಾಡಾಗ್ಯದೋ ಫುಲ್ ಡಿಸ್ಟರ್ಬ್ ಮಾಡೋದು. ಅದ್ರಾಗ ನಮ್ಮ ಕಾಲೇಜ್ನಾಗ ಮಧ್ಯಾಹ್ನ 1 ಗಂಟೆ 1:05 ಆಗಿರಲ್ಲ, ಏನು ವಿಚಿತ್ರ ಇರ್ತದಂದ್ರೆ ಅದು ಜಗ್ಗಿ ಸ್ಪೀಕರ್ ಇಟ್ಟು ಚಾಲು ಮಾಡ್ತಾರ ಮಸೂದ್ಯಾಗ. ಅವು ನಮ್ಮ ಕಾಲೇಜ್ನಾಗ ಅಲ್ಲಿ ಇಲ್ಲಿ ಜಗ್ಗಿ ನಾಯಿಗಳು ಮಕ್ಕೊಂಡಿರ್ತಾವ, ಎಲ್ಲಿ ಬೇಕಲ್ಲಿ ಕರೆಕ್ಟ್ ಆ ಟೈಮಿಗೆ ಎದ್ದು ಕುಂದಿರ್ತಾವ್ರಿ. ಅವು ಮಕ್ಕೊಂಡು ಎದ್ದು ಕೂತು ಅವು ಕೂಡ
ಒಳಗೆ ನಾಯಿ ಹೋದರು, ಹೊರಗೆ ಅವರು ಹೋದರು. ಇದೇನಿದೆ, ಅದು ಮುಗಿಯೋ ತನಕ ಸುಮ್ಮ ಕುಂದಿರ್ಬೇಕು. ಇವು ಓದಿರ್ತಾವೆ. ನೀವು ಬೇಕಿದ್ರೆ ಇದು ಮೊಬೈಲ್ ಆನ್ ಮಾಡಿ ಕೇಳಿಸ್ತೀನಿ ನಿಮಗೊಂದು ಸಾರಿ. ಎರಡು ಸೌಂಡ್ ಓದಿರ್ತಾವ. ನಮ್ಮ ಗ್ರೌಂಡ್ ಅನ್ನೋನು ನಾಯಿ ಕುನ್ನಿ ದೊಡ್ಡ ಸಣ್ಣ ಕೂಡಿ ಅವು ಏನು ಹಿಂದಿನ ಜನದಾಗ ಏನಿದ್ವೋ ಏನೋ ಎಲ್ಲ ನಮಾಜ್ ಮಾಡ್ತಾವ ನಮ್ಮ ಕಂಪೌಂಡ್ನಾಗ ನಾಯಿಗಳು. ಭಾರಿ ಅದ. ಏನದೇನು ಜಗ್ಗಿ ಓಸು ನಾಯಿ ಹೊರಕ್ಕೆ ಬಿಡ್ತಾವ. ಅದು ಅಲ್ಲಿದ್ರ ಸ್ಪೀಕರ್ ಹಚ್ಚಿರ್ತಾಕ ಪಟ್ಟ ತೆದ್ದು ಕುಂದಿರ್ತಾವ. ಎತ್ತು ಕೂತು ಜೋರ ಅವು ಅದರ್ತಾವ. ಭಾರಿ ಖುಷಿ ಅನ್ನಿಸ್ತವ. ಅದಕ್ಕೆ ಭಾರಿ ಬಿಡ್ರಿ, ಅದು ವಿಚಿತ್ರ ಅನ್ನಿಸ್ತದ. ನಾವು ಏನ್ ಮಾಡ್ತೀವಿ, ಅವು ನಾ ಯಾಕೆ ಹೋಗಳಲ್ಲಕ್ಕ, ಮನುಷ್ಯರ ಯಾಕೆ ಹೋಗಳಲ್ಲಕ್ಕ, ನಾವು ಎದ್ರಾಗಿರ್ತೀವಿ, ಅದ್ರ ನಾದದಾಗಿರ್ತೀವಿ. ನಾವು ಯಾರು ಓದ್ರಿದ್ರು ಅದ್ರೊಳಗೆ ನಾವು ನಾದದೊಳಗೆ ಇದ್ದೇವೆ ಅಂತಂದ್ರೆ ನಮಗೆ ಖುಷಿನೇ ಕೊಡ್ತದ. ನಿದ್ದೆ ಕೆಡಿಸಿಬಿಡ್ತಾವ ಹೊಸ ಕೂಡ. ಅದಕ್ಕೆ ಪರಮಾತ್ಮನ ನಾದವನ್ನ ನೀವು ಅತ್ಯಂತ ಪ್ರೀತಿಯಿಂದ ಕೇಳುವುದಕ್ಕ ಏನಂತಾರಂದ್ರೆ ಭಕ್ತಿ ಅಂತಾರ. ಭಕ್ತಿ ಅಂತಾರ. ಅದನ್ನ ಬಿಟ್ಟು ನಾವು ಪರಮಾತ್ಮನಿಗೆ ನಾವು ಜಗ್ಗಿ ಸೌಂಡ್ ಮಾಡಿ ನಾದ ಮಾಡಿ ಅವನಿಗೆ ತಲೆ ಚಿಟ್ಟು ಹಿಡಿಸ್ತೇವಂತಂದ್ರೆ ಅದು ತಪ್ಪಾಗ್ತದೆ. ಅದಕ್ಕೆ ಅವ್ರೇನ್ ಮಾಡ್ಯಾರ, ಬಸವಣ್ಣವರು ನಾದಪ್ರಿಯ ಶಿವನೆಂಬರು. ನಾದಪ್ರಿಯ ಶಿವನಲ್ಲ, ನಾದ ಬ್ರಹ್ಮ ರೂಪ ಶಿವ. ನಾದಪ್ರಿಯ ಅಲ್ಲ. ವೇದಪ್ರಿಯ ಶಿವನೆಂಬರು. ವೇದಪ್ರಿಯ ಶಿವನಲ್ಲ, ಅವ ವೇದ ಬ್ರಹ್ಮ ರೂಪ. ಅವ ಚಿದ್ರೂಪ ಬ್ರಹ್ಮದನವ. ಅವನಿಗೆ ಯಾಕೆ ವೇದ ಪ್ರಿಯ ಆಗ್ತಾನವನು? ವೇದದ ಸ್ವರೂಪದನವ. ಅದಕ್ಕೆ ನಾದವ ಮಾಡಿದ ರಾವಣಂಗೆ ಅರೆ ಆಯುಷ್ಯವಾಯಿತು. ಅವನು ನಾದ ಜಗ್ಗಿ ನಾದ ಮಾಡ್ತಿದ್ನಂದ ಪರಮಾತ್ಮನ ಸಲುವಾಗಿ. ಎಲ್ಲ ಇವು ಪೂಜೆ ಭಜನೆ ಅವು ಇವು ಜಗ್ಗಿ ಮಾಡ್ತಿದ್ನಂತ ಸಾಧನೆ. ಮತ್ತೆ ವೇದವನ್ನು ಓದಿದ ಬ್ರಹ್ಮನ ಶಿರ ಹೋಯಿತು. ನಾದಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಆ ಬ್ರಹ್ಮ ಶಿವ ನಾದ ಪ್ರಿಯ ಅಲ್ಲ, ನಾದ ಬ್ರಹ್ಮ ಸ್ವರೂಪ ಅವನ. ಅವನ ನಾದವನ್ನ ನಾವು ನಮ್ಮ ಕಿವಿಗಳಿಂದ ಕೇಳುವ ಪ್ರಯತ್ನ ಮಾಡಬೇಕು, ಸಾಧನೆ ಮಾಡಬೇಕು. ಮತ್ತೆ ವೇದ ಪ್ರಿಯ ಅಲ್ಲ, ಅವ ವೇದ ಸ್ವರೂಪದನ ಬ್ರಹ್ಮ. ಹೀಗಾಗಿ ನಮ್ಮ ಬುದ್ಧಿ ಮನಸ್ಸುಗಳಿಂದ ಆ ಬ್ರಹ್ಮನ ರೂಪ, ಬ್ರಹ್ಮನ ಸ್ವರೂಪವನ್ನು ನಾವು ತಿಳ್ಕೊಳ್ಳಕ್ ಪ್ರಯತ್ನ ಮಾಡಬೇಕು. ಜ್ಞಾನ ಸದ್ರೂಪ ಚಿದ್ರೂಪ ಆನಂದ ರೂಪ ಇದೇನಂತೀವಲ್ಲ, ಇದನ್ನ ತಿಳ್ಕೊಳ್ಳಕ್ ಪ್ರಯತ್ನ ಮಾಡಬೇಕು. ಅದನ್ನ ಬಿಟ್ಟು ಹೊಳ್ಳಿ ಅವನಿಗೆ ಜ್ಞಾನ ಹೇಳ್ತೀನಿ ಅಂದ್ರೆ ಹೆಂಗಾಗ್ತದೆ? ಪರಮಾತ್ಮನ ಮುಂದೆ ಕುತ್ಕೆ ನಾ ವೇದ ಓದ್ತೀನಿ ಅಂದ್ರೆ ಎದಕ್ ಬರ್ತದೆ? ಅದಕ್ಕೆ ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ. ಆ ಪರಮಾತ್ಮ ಹೆಂಗದನ ಹಂಗ ಯಥಾರ್ಥವಾಗಿ ತಿಳ್ಕೋಬೇಕು. ಸರ್ವ ಚಿಂತಾಂ ಪರಿತ್ಯಜ್ಯ ಸಾವಧಾನೇನ ಚೇತಸ ನಾದಯೇವಾನುಸಂಧೇಯೋ ಯೋಗ ಸಾವಾಜ್ಯಮಿಚ್ಛತ. ಯೋಗ ತಾರಾವಳಿ ಒಳಗ ಆದಿ ಜಗದ್ಗುರು ಶಂಕರಾಚಾರ್ಯರು ಹೇಳ್ಯಾರ, ಯಾವ ಸಾಧಕನು ಯೋಗ ಮಾರ್ಗವನ್ನ ಇಚ್ಛಿಸುತ್ತಾನೋ ಅವನು ಎಲ್ಲ ಪ್ರಕಾರಗಳ ಜೊತೆಗೆ ಏನ್ ಮಾಡಬೇಕು? ಎಲ್ಲ ಪ್ರಕಾರಗಳ ಚಿಂತೆಗಳನ್ನ ಎಲ್ಲ ತ್ಯಾಗ ಮಾಡಿ ಎಚ್ಚರಿಕೆಯಿಂದ ನಾದಾನುಸಂಧಾನದಲ್ಲಿ ತೊಡಗಬೇಕು. ಯಾವನು ಯೋಗ ಮಾಡ್ಬೇಕಂತನ
ಅವನು ಎಲ್ಲ ಚಿಂತೆ ಬಿಟ್ಬಿಡೋಕು. ಒಳಗ ಹೊರಗ ನಾನಾ ರೀತಿ ಚಿಂತೆಗಳು, ಒತ್ತಡಗಳು, ಸಮಸ್ಯೆಗಳು ಏನೇನದವ ಅವೆಲ್ಲ ಬಿಟ್ಟು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಎಚ್ಚರಿಕೆಯಿಂದ ನಾದಾನುಸಂಧಾನ ಮಾಡ್ಬೇಕು. ಸುಮ್ಮನೆ ನಾದದ ಕಡೆ ಲಕ್ಷ್ಯ ಕೊಡ್ಬೇಕು. ಚಿಂತೆ ಆಲಕತ್ತು ಎಡಕಿನ ಕಿವಿ ಮುಚ್ಕೋರಿ, ನಾದದ ಕಡೆ ಲಕ್ಷ್ಯ ಕೊಡ್ರಿ. ಪರಮಾತ್ಮ ಅವನ್ನ ಕಾಪಾಡ್ತಾನೆ. ಎಲ್ಲಿ ಅದನ್ನ ಪರಮಾತ್ಮ? ನಾದನೇ ಬ್ರಹ್ಮ, ನಾದನೇ ಬ್ರಹ್ಮ. ಅವನ ಕಡೆ ಲಕ್ಷ್ಯ ಕೊಟ್ಟುಬಿಟ್ರಿ ಸಾಕು. ದುಃಖ ಆಲಕತ್ತು ಎಡಕಿನ ಕಿವಿಗೆ ಕೈ ಹಿಡ್ಕೊರಿ, ನಾದಾನುಸಂಧಾನ. ಆನಂದ ಏನೋ ಒಂದು ನಿಮಗೆ ಖುಷಿ ಆಲಕತ್ತು, ಯಾರೋ ಹೊಗಳಕತ್ತಾರ, ಏನೋ ಆಲಕತ್ತಾರ, ಅದನ್ನು ಕೇಳಕ್ ಹೋಗ್ಬೇಡ್ರಿ. ಹೊಗಳಿದ್ದು ಕೇಳಬೇಡ್ರಿ, ತೆಗಳಿದ್ದು ಕೇಳಬೇಡ್ರಿ. ಸೋಮ ನಿಮ್ಮ ನಾದಾನುಸಂಧಾನದಾಗ ನೀವು ಇರ್ರಿ. ಪ್ರಾಕ್ಟೀಸ್ ಮಾಡ್ತೀರಾ ನಾದಾನುಸಂಧಾನ ಜೀವನದ ಪ್ರತಿ ಕ್ಷಣನೂ ನಾದಾನುಸಂಧಾನದಲ್ಲಿ ತೊಡಗಿರ್ರಿ ಅಂತಾರ. ನಿಮ್ಮ ನಾದದೊಳಗ ನಿಮಗ ಅನುಸಂಧಾನದಾಗ ಮುಳುಗಿದ್ರಿ ಅಂತಂದ್ರ ಹೊರಗಿನ ಯಾವ ಶಬ್ದಗಳು ನಿಮಗೆ ಬಾಧಿಸುವುದಿಲ್ಲ. ನ ನಾದೇನ ಬಿನಾ ಜ್ಞಾನ, ನ ನಾದೇನ ಬಿನಾ ಶಿವ. ನಾದರೂಪ ಪರಂಜ್ಯೋತಿರ್ ನಾದರೂಪಿ ಪರೋಹರಿ. ಯೋಗ ತಾರಾವಳಿ ಒಳಗ ಜಗದ್ಗುರು ಶಂಕರಾಚಾರ್ಯ ಹೇಳ್ತಾರ, ನಾದವಿಲ್ಲದೆ ಜ್ಞಾನ ಪ್ರಾಪ್ತಿಯಾಗುವುದಿಲ್ಲ. ನಾನು ನಿಮಗೆ ಏನೇ ಶಬ್ದಗಳು ಹೇಳಿದ್ರು ಸಹಿತ ನಿಮ್ಮ ಲಕ್ಷ್ಯ ನಾದದ ಕಡೆ ಇದ್ರೆ ನಿಮಗೆ ಜ್ಞಾನ ಪ್ರಾಪ್ತಿ ಆಗ್ತದೆ. ನಾದದ ಕಡೆ ಲಕ್ಷ್ಯ ಇರಬೇಕು. ಮತ್ತೆ ನಾದದ ಕಡೆ ಲಕ್ಷ್ಯ ಇದ್ರೆ ನಿಮಗೆ ಪರಮಾತ್ಮನ ಪ್ರಾಪ್ತಿ ಆಗ್ತದೆ. ಜ್ಞಾನ ಅಂದ್ರೆ ಏನು? ಪರಮಾತ್ಮನ ಪ್ರಾಪ್ತಿ ಅಂದ್ರೆ ಏನು? ಜ್ಞಾನ ಅಂದ್ರೆ ಪರಮಾತ್ಮ ಹ್ಯಾಂಗನ ಅಂತ ತಿಳ್ಕೊಳ್ಳೋದು ಜ್ಞಾನ. ಮತ್ತ ಆ ಪರಮಾತ್ಮ ನಾನೇ ಅದೀನಿ ಅಂತ ನೀವೇನು ಅನುಭವಕ್ಕೆ ತಂದುಕೋತೀರಲ್ಲ, ಅದು ಪ್ರಾಪ್ತಿ. ಪರಮಾತ್ಮನ ಪ್ರಾಪ್ತಿ. ಪರಮಾತ್ಮನ ಪ್ರಾಪ್ತಿ ಅಂದ್ರೆ ಅವ ಎಲ್ಲರೂ ಹೊರಗಿಂದ ಬಂದು ನೀವು ಕೈಗೆ ಸಿಗ್ತಾನ ಏನೋ? ನಿಮ್ಮ ಸ್ವರೂಪದಲ್ಲಿ ಪರಮಾತ್ಮ, ನೀವೇ ಪರಮಾತ್ಮ ಅನ್ನೋಂಥದ್ದೇನು ಅನುಸಂಧಾನ ಮಾಡ್ಕೋತಿರಲ್ಲ, ಅದೇ ಪರಮಾತ್ಮನ ಪ್ರಾಪ್ತಿ, ಶಿವನ ಪ್ರಾಪ್ತಿ. ಜ್ಞಾನ ಪ್ರಾಪ್ತಿ, ಪರಮಾತ್ಮನ ಪ್ರಾಪ್ತಿ. ಜ್ಞಾನ ಪ್ರಾಪ್ತಿ ಅಂದ್ರೆ ಪರಮಾತ್ಮ ಹೇಗಿದ್ದಾನೆ ಅಂತ ತಿಳ್ಕೊಳ್ಳೋದು ಜ್ಞಾನ ಪ್ರಾಪ್ತಿ. ಸದ್ರೂಪ ಇದ್ದಾನೆ, ಚಿದ್ರೂಪ ಇದ್ದಾನೆ, ಆನಂದ ರೂಪ ಇದ್ದಾನೆ, ಮತ್ತೇನದ ನಿತ್ಯ ರೂಪ ಇದ್ದಾನೆ, ಮತ್ತೆಂತ ರೂಪದನ ಪರಿಪೂರ್ಣ ರೂಪ ಇದ್ದಾನೆ ಅಂತೇಳಿ ತಿಳ್ಕೊತೀರಿ. ಅದೇನು? ಜ್ಞಾನ. ನಾನು ಸದ್ರೂಪ ಇದ್ದೀನಿ, ಚಿದ್ರೂಪ ಇದ್ದೀನಿ ಅಂತೇಳಿ ನೀವೇನು ಅನುಭವ ಮಾಡ್ಕೋತಿರಲ್ಲ, ಅದು ಕೂಡ ನಾದದಿಂದಲೇ ಸಾಧ್ಯ. ನಾದದಿಂದಲೇ ಜ್ಞಾನ ಪ್ರಾಪ್ತಿ ಸಾಧ್ಯ. ನಾದದಿಂದಲೇ ಶಿವನ ಪ್ರಾಪ್ತಿ ಸಾಧ್ಯ. ನಾದವನ್ನ ಜ್ಯೋತಿ ರೂಪ ಎಂದು ಪರಿಗಣಿಸಲಾಗಿದೆ. ಅದು ಒಂದು ಜ್ಯೋತಿ ರೂಪ ಇದ್ದಂಗದ, ನಿಮ್ಮೊಳಗ ಒಂದು ಜ್ಯೋತಿ ಇದ್ದಂಗದ, ಬೆಳಕಿದ್ದಂಗದ. ನಾದವನ್ನೇ ಪರಮಾತ್ಮನ ಸಂಜ್ಞೆ ಎಂದು ಪರಿಗಣಿಸಲಾಗಿದೆ. ಪರಮಾತ್ಮನ ಸಂಜ್ಞೆ ಅಂತಂದ್ರ ನಾದ ಆದ ಅಂದ್ರೆ ಒಳಗ ಪರಮಾತ್ಮ ಅದನ. ಸತ್ಕ್ಷಣದಾಗ ನಾದ ಇರಂಗಿಲ್ಲ. ಲಕ್ಷಣ ನಿಮ್ಮೊಳಗೆ ಪರಮಾತ್ಮ ಇದ್ದ ಲಕ್ಷಣ ಏನು? ಕಿವಿಗೆ ಕೈ ಇಟ್ಕೋರಿ ಅಥವಾ ಕಿವಿ ಒಳಗೆ ಬಟ್ ಇಟ್ಕೋರಿ, ಒಳಗೆ ಬಹುವತ್ ಸೌಂಡ್ ಬರ್ಲಕತ್ತ ಅಂದ್ರೆ ಒಳಗೆ ಪರಮಾತ್ಮ ಅದನ. ಮನೆಗೆ ಏನೋ ಸಪ್ಪಳ ಆಗ್ಲಕತ್ತದಂದ್ರೆ ಒಳಗ ಪರಮಾತ್ಮ ಅದನ. ಹೆಂಗೆ? ಇಲ್ಲಿ ನಮ್ಮೂರಾಗ ಏನಾಗಿತ್ತು, ಶೆಟ್ರು ಒಂದು ತಿಂಗಳ ತಿರುಪತಿಯಾಗ ಸೇವಾ ಮಾಡ್ಬೇಕತ್ತು. ಒಂದು ತಿಂಗಳ ಹೋತಾರತ್ತ ಸುದ್ದಿ ಗೊತ್ತಾಯ್ತು. ಹೆಂಗೋ ಶೆಟ್ರ ಮನಿ ಕೀಲಿ ಕೆಲಸದವ್ರಿಗೆ ಅವ್ರಿಗೆ ಯಾರ ಕೈಗೆ ಸಿಕ್ಕಿತ್ತೋ ಏನೋ, ಒಂದು ತಿಂಗಳ ಅವ್ರು ಬರಂಗಿಲ್ಲ ಅಂತೇಳಿ ಅವ್ರ ಮನ್ಯಾಗ ಆರಾಮ ಲೈಟ್ ಹಾಕೊಂಡು ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಅದರ ಕಳ್ರು.
ಆರಾಮದಾರ ಒಂದು ತಿಂಗಳು. ಅದೇನಾಯ್ತು, ನೆಕ್ಸ್ಟ್ ಬ್ಯಾಚಿನವ್ರು ಜಲ್ದಿ ಬಂದ್ಬಿಟ್ಟಾರ. ಒಂದು 4 ದಿನ ಮೊದಲೇ ಅವ್ರು ವಾಪಸ್ ಬಂದಾರ. ಇವ್ರ ಮನೆಯೊಳಗೆ ಲೈಟ್ ಮನುಷ್ಯ ಅದಾರ, ಆರಾಮ್ ಅಡಿಗೆ ಮಾಡ್ಕೊಂಡು ನೋಡೋದು, ತಿನ್ನೋದು ಎಲ್ಲ ಒಟ್ಟು ನೋಡೋದು, ಬಂದೋಬಸ್ತ್ ಮಾಡೋದು. ನೋಡ್ರಿ ಹೆಂಗದ ಕಾಲ, ವಿಚಿತ್ರ ಕಾಲ. ನಮ್ಮ ಮನೆಗೆ ಯಾರೋ ಅದಾರ ತಿಳ್ಕೊಂಡು ಮತ್ತೆ ಪೊಲೀಸರಿಗೆ ಕರೆದು ಹಿಡಿದು ಕೊಟ್ಟು ಏನೇನೋ ಮಾಡಿದ್ರು. ಅದೇನೇ ಇರಲಿ, ಅಂದ್ರ ಒಳಗ ಸಮಥಿಂಗ್ ಗೋಯಿಂಗ್ ಅಂದ್ರೆ ಒಳಗೆ ಯಾರು ಅದಾರ ಅಂತ. ಈಗ ಒಳಗೆ ಸೌಂಡ್ ಬರ್ಲಕತ್ತದ ಅಂದ್ರೆ ಒಳಗೆ ಯಾರು ಅದಾರ ಅಂತ. ಹೌದಲ್ಲ? ಮನೆಯೊಳಗೆ ಇದ್ದಾನೋ ಇಲ್ಲವೋ, ಮನೆಯ ಮುಂದೆ ಹುಲ್ಲು ಬೆಳೆದು ಮನೆಯೊಳಗೆ ಎಲ್ಲ ರಜೆ ತುಂಬಿ ಕಸ ತುಂಬಿ ಕತ್ತಲಿತ್ತು ಅಂತಂದ್ರೆ ಮನೆಯೊಳಗೆ ಇಲ್ಲ ಇಲ್ಲ ಇಲ್ಲ. ಅದೇ ರೀತಿ ಮನದೊಡೆಯ ಇದ್ದಾನೋ ಇಲ್ಲವೋ, ತನುವಿನೊಳಗೆ ಖುಷಿ ತುಂಬಿ ಮನದಲ್ಲಿ ವಿಷಯ ತುಂಬಿ ಮನದೊಡೆಯ ಇದ್ದಾನೋ ಇಲ್ಲವೋ, ಇಲ್ಲ 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 ಕೂಡಲ ಸಂಗಮ ದೇವ. ಯಾರ ಮನಸ್ಸಿನೊಳಗ ಬರೀ ವಿಷಯಾಸಕ್ತಿ ಅದ, ಯಾರ ತನುವಿನೊಳಗ ಹುಸಿ ತಾನು ಶುದ್ಧ ಬ್ರಹ್ಮ ಇದ್ದು ಆ ಶರೀರನೇ ನಾನಂತೇಳಿ ತಿಳ್ಕೊಂಡು ಈ ಆಭಾಸನ ವ್ಯವಹಾರ ನಡೀತದಲ್ಲ, ಅದೆಲ್ಲ ಏನದ ಪರಮಾತ್ಮ ಇಲ್ಲದ ಲಕ್ಷಣ. ಪರಮಾತ್ಮನ ಬಗ್ಗೆ ಏನೂ ಪ್ರಾಪ್ತಿ ಆಗಿಲ್ಲ, ಜ್ಞಾನನೂ ಇಲ್ಲ, ಪರಮಾತ್ಮನ ಬಗ್ಗೆ ಅನುಭೂತಿ ಪ್ರಾಜ್ಞೆನೂ ಇಲ್ಲ. ಈ ರೀತಿ ಇರಂಥವು ಇಲ್ಲೇನಾಗ್ಯದ, ನಾದವನ್ನ ಪರಮಾತ್ಮನ ಸಂಜ್ಞೆ. ಅಲ್ಲಿ ನಾದ ಆದ ಅಂತಂದ್ರೆ ಅಲ್ಲಿ ಪರಮಾತ್ಮ ಇದ್ದಾನೆ. ಎಲ್ಲಿ ಶಬ್ದ ನಾದ ಎಲ್ಲೆಲ್ಲಿ ಇರ್ತದ್ರಿ? ಎಲ್ಲಿ ಶಬ್ದ ಇರ್ತದೆ ಅಲ್ಲಿ ನಾದ ಅಷ್ಟೇ ಅಲ್ಲ. ಆಕಾಶ ಎಲ್ಲದ ಅಲ್ಲಿ ಶಬ್ದ ಅದ, ಶಬ್ದ ಎಲ್ಲದ ಅಲ್ಲಿ ನಾದ ಅದ. ನಾದ ಅಂದ್ರೆ ಬ್ರಹ್ಮ. ಅದು ಹೊರಗಿನ ಶಬ್ದ ಇರ್ಬೋದು, ಒಳಗಿನ ಶಬ್ದ ಇರ್ಬೋದು. ಹೆಂಗ ನಾದ ಅಂದ್ರೆ ಏನಂತ ತಿಳಿಲಕತ್ತದ? ಆ ನಾದದಲ್ಲಿ ಏನದಂದ್ರೆ ಪರಮಾತ್ಮನ ಸಂಜ್ಞೆ, ಅಂದ್ರೆ ಪರಮಾತ್ಮನ ಲಕ್ಷಣ. ನಾದಕ್ಕೆ ಪರಮಾತ್ಮ ಅಂತ ತಿಳ್ಕೊಂಡಾರ, ಅದು ಹೇಳಕತ್ತಾರ. ನಾದಯೋಗ ಸಾಧನೆಯಿಂದ ಸಾಧಕನ ಮನಸ್ಸು ಶೀಘ್ರವಾಗಿ ಪರಿವರ್ತನೆಯಾಗುತ್ತದೆ. ಮತ್ತೇನಾಗ್ತದ? ವಶವರ್ತಿಯಾಗುತ್ತದೆ. ಜಲ್ದಿ ನಿಮ್ಮ ಮನಸ್ಸು ಕಂಟ್ರೋಲ್ ಆಗಿಬಿಡ್ತದ. ನಾದ ಅಂದ್ರೆ ಶಕ್ತಿ, ಪರಮಾತ್ಮ ಅಂದ್ರೆ ಶಿವ. ಶಿವ ಮತ್ತು ಶಕ್ತಿ ಎರಡು ಏನದವ? ನಾದ ಪ್ಲಸ್ ಪರಮಾತ್ಮ ಮಿಲನದಿಂದ ಸಾಧಕನಿಗೆ ಪರಮಗತಿ ಪ್ರಾಪ್ತಿಯಾಗುತ್ತದೆ. ಶಿವ ಶಕ್ತಿ, ಪರಮಾತ್ಮ ಅಂದ್ರೆ ಶಿವ, ನಾದ ಅಂದ್ರೆ ಶಕ್ತಿ. ಶ್ರೀಕೃಷ್ಣ ಸದಾ ಕಾಲ ಪರಮಾತ್ಮನ ಅನುಸಂಧಾನದಾಗಿರ್ತಿದ್ದ. ಎದರ ಮೂಲಕ? ನಾದ. ಎದರ ನಾದ ಇದು? ಏನು ಊದ್ತಿದ್ದವ? ಕೊಳಲಿನ ನಾದ. ಕೊಳಲಿನ ನಾದ. ಅವನ ಸಖಿಯರಿಗೆ, ಅವನ ಮಹಿಷಿಯರು ಅಂದ್ರೆ ರಾಣಿಯರಿಗೆ ಯಾದರ ಮೇಲೆ ಹೊಟ್ಟಿ ಕಿಚ್ಚು ಅಂತಂದ್ರೆ, ಅವನ ರಾಣಿಯರಿಗೆ, ಮಹಿಷಿಯರು ಅಂತಾರೆ ಅವ್ರಿಗೆ, ಮಹಿಷಿಯರು, ಅಷ್ಟ ಮಹಿಷಿಗಳು ಅಂತಂದ್ರೆ ಅವನ ಹ್ಯಾಂಡ್ರು. ಮತ್ತೆ ಅವನ ಸಖಿಯರು, ಗೋಪಿಕಾ ಸ್ತ್ರೀಯರು, ಅವರೆಲ್ಲ ಏನೇನದಾರಲ್ಲ. ಮತ್ತಿನ್ನೊಬ್ಬಾಕಿ ರಾಧೆ 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 ಅಂತ. ಅವರೆಲ್ಲರಿಗೂ ಎದರ ಮೇಲೆ ಹೊಟ್ಟಿ ಕಿಚ್ಚು ಅಂತಂದ್ರ, ಎದರ ಮೇಲೆ? ಕೊಳಲಿನ ಮೇಲೆ.
ಕೊಳಲಿನ ಮೇಲೆ. ಕೊಳಲು ಓದುವ ಸಮಯದಲ್ಲಿ ಅವರಿಗೆ ಸೆನೆಕ್ ಬರ್ಬಿಡ್ತಿದ್ದಿಲ್ಲ, ಯೋಗ ಮಾಡ್ತಿದ್ದವ. ಕೊಳಲಿನ ನಾದದೊಳಗೆ, ನಾದ ಯೋಗದೊಳಗೆ ಲೀನ್ ಆಗಿಬಿಡ್ತಿದ್ದವ. ಅದು ಕಚ್ಕೊಂಡು ಬಿಸಾಕಿ ಬಿಡಮೇನು ಅನಿಸ್ತಿತ್ತು ಅವರಿಗೆ. ಸಿಟ್ಟು ಬರೋದೇ ಆ ಕೊಳಲಿನ ಕೊಳಲು ಕಸ್ಕೊಂಡು ಎಲ್ಲರೂ ಬಿಸಾಕಿ ಒಗದ್ ಬಿಡಮೇನು ಅನಿಸ್ತಿತ್ತು. ಅಷ್ಟು ಸಿಟ್ಟು ಬರ್ತಿತ್ತು. ಗಂಟ್ಲೆ ಕಾಯ್ಬೇಕು ಅವನ ಸಲುವಾಗಿ. ಹೋದ್ರೆ ಅವ ಕೊಳಲ್ ಏನ್ರ ಊದ್ಕೋತ್ ಕೂತಿದ್ನಂದ್ರೆ ಮುಗೀತು. ಯೋಗ ಮಾಡ್ಲಿಕ್ಕತ್ತಿರ್ತಾನ, ಅವನಿಗೆ ಯಾರು ಮುಟ್ಟಂಗಿಲ್ಲ, ಸನೇಕ್ ಹೋಗಂಗಿಲ್ಲ, ಸೋಮ್ ಕುಂದಿರ್ಬೇಕಂದ. ಅದು ಊದದ್ ಮುಗಿಯ ತನಕ. ಅದೇ ಮುಣಗ್ಬೇಕು, ಕಾಯ್ಬೇಕು, ಜಗ್ಗಿ ಕಾಯ್ಬೇಕು, ಅದು ಮುಗಿಯ ತನಕ. ವೇಟ್ ಕಾಯೋದು ಅದು ಯಾವಾಗ ಮುಗಿತದಂತ. ಆಕಾಶದ ಗುಣ ಶಬ್ದದೊಳಗ ನಾದ. ಕೊಳಲ್ಲ ತಗೊಂಡು ಊದಿದ್ರೆ ಅದನ್ನ ನಾದನೇ. ಅದು ಕೊಳಲಿನ ಶಬ್ದ ಅಂತ ಹೊರಗೆ ಬರ್ತದಲ್ರಿ, ಆ ಶಬ್ದದೊಳಗೆ ಕೊಳಲಿನ ನಾದ ಬರ್ತಿತ್ತು. ಆ ನಾದದ ಕಡೆ ಅವನ ಲಕ್ಷ್ಯ ಇರ್ತಿತ್ತು. ಯಾವುದೇ ಶಬ್ದ, ಆ ಶಬ್ದದೊಳಗೆ ನಾದ. ಈಗ ನೀವು ಗಂಟೆ ಹೊಡಿತೀರಲ್ರಿ, ಗಂಟೆ ಹೊಡೆದ್ಮೇಲೆ ಅದ್ರೊಳಗೆ ಮತ್ ಬರ್ತಿರ್ತದೆ ಗಂಟೆ ನಾದ. ಒಬ್ರು ಗಂಟೆ ಹೊಡೆದು ನಾದ ಮಾಡ್ತಾರ, ಒಬ್ರು ಜಾಂಗಟಿ ಹೊಡೆದು ನಾದ ಮಾಡ್ತಾರ, ಒಬ್ರು ಮಂತ್ರ ತಾವೇ ಹೇಳಿ ನಾದ ಮಾಡ್ತಾರ. ನಾದ ಯೋಗ ಸಾಧನೆಯಿಂದ ಸಾಧಕನ ಮನಸ್ಸು ಶೀಘ್ರವಾಗಿ ವಶವರ್ತಿಯಾಗುತ್ತದೆ. ನಾದ ಅಂದ್ರೆ ಶಕ್ತಿ, ಮತ್ ಬೇರೆ ಏನಲ್ಲ. ಪರಮಾತ್ಮ ಶಿವ, ಪರಮಾತ್ಮ ಮತ್ತು ನಾದ ಇವೆರಡರ ಮಿಲನದಿಂದ ಸಾಧಕನಿಗೆ ಪರಮಗತಿ ಪ್ರಾಪ್ತಿ ಆಗುತ್ತದೆ. ನಾದಾನುಸಂಧಾನ ಸಾಧನ ಒಂದು ಆಧ್ಯಾತ್ಮಿಕ ಪ್ರಭಾವಿ ಸಾಧನ ವಿಧಾನವಾಗಿದೆ. ನಾದಾನುಸಂಧಾನ ಸಾಧಕನ ಮನಸ್ಸು ಶೀಘ್ರವಾಗಿ ವಶವರ್ತಿಯಾಗುವುದರಿಂದ ಶೀಘ್ರವಾಗಿ ಪರಮಾತ್ಮನಲ್ಲಿ ಏಕತ್ವ ಪ್ರಾಪ್ತಿಯಾಗುತ್ತದೆ. ಇಷ್ಟು ಸಾಕು ಮಾಡಮೇನು ಅನ್ನಿಸ್ತು. ಉಳಿದದ್ದು ನಾಳೆ ನೋಡೋಣ. ಖುಷಿ ಅನ್ನಿಸ್ತಲ್ರಿ ನಾದದ್ದು? ಸರಳವಾಗಿ, ಬಹಳ ಸರಳ. ಅದೇನು ಮಾಡೋದು ಬೇಕಾಗಿಲ್ಲ. ಸುಮ್ಮನೆ ನಿಮ್ಮ ಒಳಗಿನ ನಾದ ಕೇಳ್ರಿ. ಇಲ್ಲ ಅಂತಂದ್ರ ಕೃಷ್ಣನ್ಗತ್ಲೆ ಒಂದ್ ಯಾವ್ದಾರ ಪಳಲ್ ತಗೊಂಡು ಊದ್ಕೋತ ಕುಂದ್ರಿ. ಈಗ ನಿಮ್ಮ ನಾದ ಎದ್ರಾಗ ಹತ್ತದ? ನಿಮ್ಗೆ ನಾದ ಹತ್ತಿಲ್ಲ. ವಿಚಾರ ಸಾಗರದಾಗ ಹತ್ತದ, ವಿಚಾರ ಚಂದ್ರೋದಯದಾಗ ಹತ್ತದ. ಇದು ನಾದ ಹತ್ತದೆ. ನಿಮ್ಮ ಜೀವನದೊಳಗೆ ಅತ್ಯಂತ ಹೆಚ್ಚು ಸಂತೋಷ ಯಾವುದರಿಂದ ನಿಮಗೆ ಆತದ ಅದು ನಾದ ಹತ್ತದಂಗೆ. ಮೋಕ್ಷವನ್ನ ಲಕ್ಷ್ಯದಲ್ಲಿ ಇಟ್ಟುಕೊಂಡು, ನಿಮ್ಮ ಲಕ್ಷ್ಯ ಮೋಕ್ಷದ ಕಡೆ ಇರಬೇಕು. ಅಂಥದ್ದು ಇಟ್ಟುಕೊಂಡು ನೀವು ಏನೇನು ಕೆಲಸ ಮಾಡ್ತೀರಿ ಅದು ಕಂಟಿನ್ಯೂಸ್ ಅದೇ ಮಾಡ್ಬೇಕಂತ ನಿಮಗೆ ಅನಿಸ್ತಿತ್ತಂದ್ರೆ ಅದು ನಾದ ಹತ್ತಿದಂಗ. ಒಂದ್ ಯಾವುದೋ ದೇವರ ಪೂಜೆ ಮಾಡಬೇಕು ಅಂತ ನಿಮಗೆ ಖುಷಿ ಆತಿತ್ತು ಅಂತಂದ್ರೆ ಮತ್ತೆ ಅದೇ ಮಾಡಿ ಇನ್ನ ಎಷ್ಟು ಮಾಡಿದ್ರು ಮುಗಿಲಾರದಷ್ಟು ಇನ್ನ ಮಾಡಬೇಕು. ಹೆರೆ ಹಿಂಗದ ಕಣ್ಬೇಟ. ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದರೆ ತಪ್ಪುವವು ಅಪಮೃತ್ಯು ಕಾಲ ಕರ್ಮಂಗಳಯ್ಯ. ದೇವ ಪೂಜೆಯ ಮಾಟ ದುರಿತ ಬಂಧನ ದೋಟ ಶಂಭು ನಿಮ್ಮಯ ನೋಟ ಹೆರೆ ಹಿಂಗದ ಕಣ್ಬೇಟ. ಹೆರೆ ಹಿಂಗದ ಅಂತಂದ್ರ ಎಷ್ಟತ್ತು ನೋಡಿದ್ರು ಮುಗಿಲಾರ್ದಂಗೆ ಇನ್ನ ನೋಡ್ಬೇಕಂತ ಏನಿಸ್ತದಲ್ಲ ಅದೇ ಹೆರೆ ಹಿಂಗದ ಕಣ್ಬೇಟ. ಸದಾ ಸನ್ನಿಹಿತವಾಗಿ ಶರಣೆಂಬುವುದು ನಂಬುವುದು ಜಂಗಮಾರ್ಚನೆಯ ಮಾಟ ಕೂಡಲ ಸಂಗನ ಕೂಟ.
ಹಂಗ ಇಲ್ಲೇನದ ಅಂತಂದ್ರೆ ಮುಗಿಲಾರ್ದಂಗ ಬಿಡ್ಲಾರ್ದಂಗ ಒಟ್ಟ ಅದನ್ನೇ ಮಾಡ್ಬೇಕು. ನಿಮಗೆ ಧ್ಯಾನ ಮಾಡಿದ್ರೆ ಅದೇ ಮಾಡ್ಬೇಕು, ಪೂಜೆ ಮಾಡಿದ್ರೆ ಇದೇ ಮಾಡ್ಬೇಕು, ಮಂತ್ರ ಹೇಳಿದ್ರೆ ಅದೇ ಮಾಡ್ಬೇಕಂತ ನಿಮ್ಗೆ ಏನ್ ಅನಿಸ್ತದೆ ಇಂಟ್ರೆಸ್ಟಿಂಗು. ಈಗ ವಿಚಾರ ಸಾಗರ ಓದಿದ್ರೆ ಇದನ್ನೇ ಓದ್ಬೇಕು. ಒಟ್ಟ ಸ್ವಲ್ಪ ಟೈಮ್ ಸಿಕ್ಕರೆ ಸಾಕು, ನಿಮಗೆ ಯಾವ ವಿಷಯದಾಗ ನಾದ ಹತ್ತದ ನೀವು ಅದೇ ಕೆಲಸ ಮಾಡಿದ್ರೆ ಮುಳುಗಿರ್ತೀರಿ. ಟೈಮ್ ಬ್ಯುಸಿ ಇದ್ದಾಗ ಅದು ಬಿಡ್ತೀರಿ, ಸ್ವಲ್ಪ ಟೈಮ್ ಸಿಕ್ಕರೆ ಮತ್ತೆ ಅಲ್ಲಿಗೆ ಓದ್ತೀರಿ. ಹೆಂಡ ಕುಡಿಯೋರು ಹೆಂಡ ಕುಡ್ಲಿಕ್ಕೆ ಹೋಗ್ತಾರೆ. ಅದು ಮೋಕ್ಷದ ಲಕ್ಷ್ಯ ಅಲ್ಲ, ಅದು ಬಂಧನದ ಲಕ್ಷ್ಯ. ಮುಂದೆ ಅನಾಹುತಕ್ಕೆ ಕಾರಣ. ಸ್ವಲ್ಪ ಟೈಮ್ ಸಿಕ್ಕರೆ ಸಾಕು ಹೊರಗೆ ಹೋಗಿ ಸಿಗರೇಟ್ ಸೇದಿ ಬರ್ತಾರೆ. ನಮ್ಮಲ್ಲಿ ದೊಡ್ಡ ದೊಡ್ಡ ಗುಡಿಗಳದಾವ, ಆ ಗುಡಿಯಾಗ ಒಂದಿಷ್ಟು ಪೂಜಾರಿಗಳದ. ಅವ್ರೇನ್ ಮಾಡ್ತಾರ, ಸ್ವಲ್ಪ ಭಕ್ತರ ಸಂಖ್ಯೆ ಕಡಿಮೆ ಇತ್ತಂದ್ರೆ ಗುಡಿ ಹಿಂದೋಗಿ ಒಂದು ಬಿಡಿ ಸೇದ್ ಬಂದು ಮತ್ತೆ ಗುಡಿಯಾಗ ಹೋಗ್ತಾರೆ. ನಾದ ಎಲ್ಲದ ಆ ದೇವ್ರ ಕಡೆ ಇಲ್ಲ, ಅವರಿಗೆ ಬೀಡಿ ಕಡೆ. ಇಂಥವ್ರನ್ನೂ ಅದ, ಬೀಡಿ ಸೇದೋದು, ಸಿಗರೇಟ್ ಸೇದೋದು, ಮತ್ತೆ ಯಾವ್ದು ಚಟ ಮಾಡಿ ಬಂದಕ್ಕೆ ಮತ್ತೆ ಒಳಗೆ ಗುಡಿಯಾಗ ಹೋಗ್ಕೊಂಡ್ಬಿಡೋದು. ಇಂಥವೆಲ್ಲ ಸಮಸ್ಯೆಗಳಿರ್ತಾವ. ನಾದ ಅಂದ್ರೆ ನಿಮಗೆ ಎಲ್ಲಿ ಟೈಮ್ ಸಿಕ್ಕಿತು ಅವಾಗ ಅದನ್ನೇ ಮಾಡ್ಲಕ್ ನಿಮ್ಗೆ ಯಾವಾಗ ಯಾವಾಗ ಮನಸ್ಸು ಒಲಿತದ ಅದೇ ನಾದ ಅನುಸಂಧಾನ. ನಾದ ಹಚ್ಚದವನಿಗೆ ಅದರದೇ ನಾದ ಹಚ್ಚ. ಸದಾಶಿವನಿಗೆ ಯಾವಾಗಲೂ ಅದೇ ಧ್ಯಾನ ಅಂತಾರಲ್ಲ, ಅದೇ ನಾದ. ಆಯ್ತು, ಹಿಂಗೆ ಹೇಳ್ಕೊತ್ ಕೂತ್ರು ಬೆಳತನ ಮುಗಿಯಲಿದೆ ನಾದ. ಮೊಕ್ಕ ಮಾಡಿ ನಿಶ್ಶಬ್ದದ ಈಗೇನು ಬ್ರಹ್ಮಂದೇನದ ಅಲ್ರಿ, ಈಗೇನು ನಾದ ಏನದಲ್ಲ ಅದು ನಿಶ್ಶಬ್ದನ ಶಬ್ದನೇ. ಅದು ನಿಶ್ಶಬ್ದನ ಶಬ್ದ. ಅದರೊಳಗೆ ಯಾವ ಅರ್ಥ ಇಲ್ಲ, ಅದರೊಳಗೆ ಏರುಪೇರುಗಳಿಲ್ಲ, ಅದರೊಳಗ ಏನು ರಾಗ ದ್ವೇಷಗಳಿಲ್ಲ, ಏನೇನು ಇಲ್ಲ. ಪವಿತ್ರವಾದ ಶಬ್ದ ಅದು ಓಂಕಾರ. ಬ್ರಹ್ಮ ಅದೇ ಬ್ರಹ್ಮನೇ, ಅದೇ ಬ್ರಹ್ಮ. ಅದನ್ನೇ ಬ್ರಹ್ಮನ ಸಂಜ್ಞೆ ಅಂತಾರ, ಬ್ರಹ್ಮನೇ ಅಂತಾರ ಅದಕ್ಕೆ. ನಾದದ ಕಡೆ ಲಕ್ಷ್ಯ ಕೊಡೋದು. ಈಗ ನಾನು ನಿಮಗೊಂದು ಏನೋ ಅನ್ಬೇಕಂತ ಪ್ರಯತ್ನ ಮಾಡಿ ಅಂದಿನಿ ಅಂತಂದ್ರ ಒಳಗ್ ಬ್ರಹ್ಮ ಇದ್ರೆ ನಾ ಮಾತಾಡಿನೇ, ಬ್ರಹ್ಮ ಇಲ್ಲ ಅಂದ್ರೆ ಮಾತಾಡೀನಿ ನಾನು. ಅವನ ಚೈತನ್ಯ ತಗೊಂಡೆ ಮಾತಾಡಿನಿಲ್ಲ ನಾನು. ಅದಕ್ಕೆ ಕೆಲವೊಬ್ಬರು ತಿಳಿದವ್ರು ಏನಂತಾರ, ಪರಮಾತ್ಮ ಇವನ್ ಕೈಲೇ ನೀನ್ ಹಿಂಗ ಅನಿಸ್ಲಕತ್ತಿದ್ ನೋಡು ಅಂತಾರ. ಅವನ ಕೈಲೇ ದೇವರೇ ನನಗೆ ಬಯಸ್ಲಕತ್ತಾನ ಅಂತ ತಿಳ್ಕೊತಾರ ತಿಳಿದವರು. ನಾದ ಶಕ್ತಿ, ಆ ಶಕ್ತಿ ಕಡೆ ಲಕ್ಷ್ಯ ಕೊಡ್ರಿ ಅಂತ ಹೇಳ್ತಾರ ಅವರು. ಆ ಶಬ್ದ ಅರ್ಥಗಳ ಕಡೆ ಅವನದು ಪರಿಸ್ಥಿತಿ ಸಿಟ್ಟಿನಾಗ ಅದನು, ದುಃಖದಾಗ ಅದನು, ಟೆನ್ಷನ್ದಾಗ ಅದನು, ಯಾವ ಪರಿಸ್ಥಿತಿಯಾಗ ಅದನ ಯಾರಿಗ್ ಗೊತ್ತು. ಅವನ ಪರಿಸ್ಥಿತಿ ಎಂತ ಪರಿಸ್ಥಿತಿಯಾಗ ಇದ್ರೂ ಸಹಿತ ಅಲ್ಲಿ ಏನು ವ್ಯಕ್ತ ಆಗ್ಲಕತ್ತದ ಪರಮಾತ್ಮನೇ ವ್ಯಕ್ತ ಆಗ್ಲಕತ್ತಾನ ಅವನ ಶಬ್ದದಲ್ಲಿ. ಅದಕ್ಕೆ ಪರಮಾತ್ಮ ಇದ್ದಿದ್ದಿಲ್ಲ ಅಂತಂದ್ರೆ ಅವನ ಹೆಂಗ್ ಮಾತಾಡ್ತಿದ್ದ. ಅನ್ವಯ ವ್ಯತಿರೇಕ ಪ್ರಾಕ್ಟೀಸ್ ಮಾಡ್ಕೋಬೇಕ್ರಿ ನೀವು. ಇದು ಮಾಡ್ಕೊಂಡ್ರೆ ಅರ್ಥ ಆಗ್ತದೆ. ಅನ್ವಯ ವ್ಯತಿರೇಕ ಕೇಳಿರಿಲ್ಲ ಶಬ್ದಗಳು. ಹೇಳ್ರಿ. ಅನ್ವಯ ಅಂದ್ರೇನು, ವ್ಯತಿರೇಕ ಅಂದ್ರೇನು? ಈಗ ನಾನು ನಿಮ್ಗ ಪಾಠ ಹೇಳಕತ್ತೀನಿ, ಅದ್ರ ಮೂಲಕ ಶಬ್ದದ ಮೂಲಕ ಹೇಳಕತ್ತೀನಿ. ಶಬ್ದದ ಒಳಗ ಏನದ? ನಾದ. ನಾದಂದ್ರೆ ಬ್ರಹ್ಮ, ಪರಮಾತ್ಮ ಅದ.
ಅವ ಎಲ್ಲಿದಾನ? ಶಬ್ದದ ಒಳಗದನು, ಎಲ್ಲದ್ರೊಳಗದನು, ಎಲ್ಲದ್ರೊಳಗದನು. ಏನಾರ ತಗೋರಿ ಅದ್ರೊಳಗದನು. ಶಬ್ದದೊಳಗ ಪರಮಾತ್ಮ ಇದ್ದಾನೆ. ಶಬ್ದದ ಒಳಗ ಪರಮಾತ್ಮ ಅದಾನ. ಪರಮಾತ್ಮ ಹೆಂಗದನ? ಅವಿನಾಶಿ ಅದನ. ನಾದ ರೂಪದಲ್ಲಿ ಅವಿನಾಶಿ ಅದನ. ಶಬ್ದ ಬರ್ತದ ಓದ್ತದ. ಆದ್ರ ಪರಮಾತ್ಮ ಹೆಂಗದನ? ನಾದ ಅವಿನಾಶಿ ಅದ. ಅದು ನಿಮಗ್ ಮಾತಾಡೋದು ಬಂದಾಗುನ ಅಲ್ಲಿ ನಾದ ಇಲ್ಲ ಅಂತೀರೇನು? ನಿಮ್ದು ಮಾತು ಬಂದಾದು ಅಂತಂದ್ರೆ ಮಾತಾಡಿದ್ರೆ ಅಷ್ಟೇ ನಾದ ಅದ, ಮಾತಾಡಿಲ್ಲ ಅಂದ್ರೆ ನಾದ ಇಲ್ಲ ಅಂತೀರೇನು? ಮತ್ತೆ ಈಗ ಶಬ್ದದೊಳಗ ನಾದ ಇದೆ. ಇದು ಏನಪ್ಪ ಅಂದ್ರೆ ನಾದ ಬ್ರಹ್ಮ ಇದ್ದಾನೆ ಅಂತಂದ್ರ ಇದು ಅನ್ವಯ. ಇದು ತಿಳ್ಕೋಬೇಕು. ಮತ್ತ ಹಾಗಂತೇಳಿ ನೀವು ಶಬ್ದಕ್ಕೆ ಬ್ರಹ್ಮ ಅನ್ಲಿಕ್ಕೆ ಬರಂಗಿಲ್ಲ. ಶಬ್ದಕ್ಕೆ ಬ್ರಹ್ಮ ಅಂದ್ರೆ ಏನಾಗ್ತದ? ಬ್ರಹ್ಮದೊಳಗೆ ಶಬ್ದ ಅದನ ಅನ್ನಂಗ ಆಗ್ತದ. ಶಬ್ದದ ಬ್ರಹ್ಮದೊಳಗೆ ಶಬ್ದ ಅದನ ಅನ್ನಂಗ ಆಗ್ತದ. ಶಬ್ದಕ್ಕೆ ನೀವು ಬ್ರಹ್ಮ ಅಂದ್ರ ಶಬ್ದಕ್ಕೆ ನೀವು ಬ್ರಹ್ಮ ಅಂದ್ರಿ ಅಂತಂದ್ರ ಬ್ರಹ್ಮನೊಳಗೆ ಶಬ್ದ ಆದ ಅಂತಂದ್ರ ಬ್ರಹ್ಮನೊಳಗೆ ಶಬ್ದ ಇತ್ತು ಅಂತಂದ್ರೆ, ಬ್ರಹ್ಮನೊಳಗ ಒಂದು ವೇಳೆ ಶಬ್ದ ಇತ್ತು ಅಂತಂದ್ರೆ ಬ್ರಹ್ಮ ಹೆಂಗಿರ್ತಿತ್ತು? ಅದನ್ನ ಅವಿನಾಶಿ ಅದನ್ನ. ಆ ಶಬ್ದನು ಅವಿನಾಶಿಯಾಗಿರ್ಬೇಕಾಗಿತ್ತು. ಬ್ರಹ್ಮದೊಳಗೆ ಶಬ್ದ ಇತ್ತು ಅನ್ನುವುದೇ ಸತ್ಯವಾಗಿದ್ದರೆ ಬ್ರಹ್ಮದೊಳಗೆ ಇರುವಂತ ವಸ್ತು ಬ್ರಹ್ಮನ ಹಾಗೆ ಅವಿನಾಶಿ ಆಗಿರ್ಬೇಕು. ಹೌದಲ್ರಿ? ಈಗ ಬ್ರಹ್ಮನೊಳಗೆ ಆ ಶಬ್ದ ಇಲ್ಲ. ಯಾಕಿಲ್ಲ ಅಂತಂದ್ರೆ ಶಬ್ದ ವಿನಾಶಿ ಅದ, ನಾಶ ಹೊಂದಂತದ. ಹೀಗಾಗಿ ಬ್ರಹ್ಮದೊಳಗೆ ಶಬ್ದ ಇಲ್ಲ. ಅಂದ್ರೆ ಬ್ರಹ್ಮದೊಳಗೆ ಏನದ? ಏನೂ ಇಲ್ಲ, ಖಾಲಿ ಅದ. ಖಾಲಿ ಅದ. ಬ್ರಹ್ಮದೊಳಗ ಏನೂ ಇಲ್ಲ, ಬ್ರಹ್ಮ ಖಾಲಿ ಅದ. ಏನು ಇಲ್ಲದಕ್ಕೆ ಅದು ಖಾಲಿ ಅದ. ಏನಾರ ಇತ್ತು ಅಂತಂದ್ರೆ ಅದು ಅಭದ್ರವಾಗಿರ್ತಿತ್ತು. ಏನು ಇಲ್ಲದಕ್ಕೆ ಅದು ಖಾಲಿ ಇದ್ದದಕ್ಕೆ ಅದು ಭದ್ರವಾಗ್ಯದ. ಅದು ಖಾಲಿ ಇದ್ದದ್ದು ಭದ್ರ ಇರ್ತದ. ಒಳಗೆ ಏನಾರ ತುಂಬಿತ್ತಂದ್ರೆ ಅಳ್ಳಾಡ್ತದ. ಅದಕ್ಕೇನಂತಾರ? ಭದ್ರಕಾಳಿ. ಯಾರಕ್ಕೆ ಭದ್ರಕಾಳಿ? ವೀರಭದ್ರನ ಹೆಂಡತಿ. ಖಾಲಿ ಅಂತಂದ್ರೆ ಏನಲ್ಲ, ಖಾಲಿ ಕಾಳಿ ಮಾತೆ, ಖಾಲಿ ಖಾಲಿ ಏನಂತಿರಲ್ಲ ಅದೆಲ್ಲ ಖಾಲಿ ಅಂದ್ರೆ ಎಂಟಿ, ಒಳಗೇನು ಇಲ್ಲ. ಭದ್ರವಾಗಿ ಅದ, ಖಾಲಿ ಅದ. ಪರಮಾತ್ಮನ ಲಕ್ಷಣ ಅದು. ಆ ಭದ್ರಕಾಳಿ ಗಂಡ ಯಾರು? ವೀರಭದ್ರ. ಅವ ವೀರಭದ್ರ ಹೆಂಗದನ? ವೀರ ಅನ್ನೋದನ, ಭದ್ರ ಅನ್ನೋದನ. ಅವನು ಯಾಕದನ ಹಂಗ? ಖಾಲಿ ಅದನ. ಅವನೊಳಗೆ ಏನು ಇಟ್ಕೊಂಡಿಲ್ಲ. ಇವೆಲ್ಲ ಏನದವ? ಇದಕ್ಕೇನಂತಾರ? ಖಾಲಿ ಇದ್ದದ್ದಕ್ಕ ವ್ಯತಿರೇಕ ಅಂತಾರ. ಅದರೊಳಗಿದ್ದದ್ದಕ್ಕ ಅನ್ವಯ ಅಂತಾರ. ಶಬ್ದದಲ್ಲಿ ನಾದ ಇದೆ, ಇದೇನು ಅನ್ವಯ. ನಾದದೊಳಗೆ ಶಬ್ದ ಇಲ್ಲ, ಅದು ವ್ಯತಿರೇಕ.
ಒಂದು ವೇಳೆ ನಾದದೊಳಗೆ ಶಬ್ದ ಇತ್ತು ಅಂತಂದ್ರೆ ಆ ಶಬ್ದ ಅವಿನಾಶಿಯಾಗಿರಬೇಕಾಗಿತ್ತು. ಶಬ್ದ ನಾಶ ಆಗ್ತದಂತಂದ್ರೆ ಅದು ವ್ಯತಿರೇಕ. ಶಬ್ದ ನಾದದಲ್ಲಿ ಶಬ್ದ ಇಲ್ಲ. ಈ ಅನ್ವಯ ವ್ಯತಿರೇಕದ್ದು ರೂಢಿ ಮಾಡ್ಕೋಬೇಕು. ವಿಚಾರ ಚಂದ್ರೋದಯದೊಳಗೆ ಬರ್ತದೆ. ಆತ್ಮನ ವಿಶೇಷ ವರ್ಣನ 9ನೇ ಕಲಾ. ನಾದದೊಳಗ ಶಬ್ದ ಆದ ಅನ್ನೋ ವಾಕ್ಯ ವ್ಯತಿರೇಕ. ನಾದದೊಳಗೆ ಶಬ್ದ ಇಲ್ಲ, ಆದ ಅಂದ್ರೆ ವ್ಯತಿರೇಕ. ಶಬ್ದದೊಳಗೆ ನಾದ ಆದ ಅಂತಂದ್ರೆ ಅನ್ವಯ. ಈಗ ಇನ್ನ ನಿಮಗೆ ಇದು ಬಿಡ್ರಿ. ಇನ್ನು ಮುಂದಿನ ಎಂತವ್ರಿ, ಮೂರು ಕಾಲಗಳಲ್ಲಿ ಇರುವಂಥದ್ದು ಸದ್ರೂಪ ಬ್ರಹ್ಮ. ಮೂರೂ ಕಾಲಗಳಲ್ಲಿ ಇರೋದು ಸದ್ರೂಪ ಬ್ರಹ್ಮ. ಏನದು ಮೂರು ಕಾಲ? ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ. ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಮತ್ತೆ ಜಾಗ್ರ, ಸ್ವಪ್ನ, ಸುಷುಪ್ತಿ. ಮತ್ತೆ ಯುಗಾಂತರಗಳು. ಹಿಂದಿನ ಯುಗ, ಇಂದಿನ ಯುಗ, ಮುಂದಿನ ಯುಗ. ಇದೆಲ್ಲ ಕಾಲಕ್ಕೆ ಸಂಬಂಧಪಟ್ಟದ್ದು. ಮೂರೂ ಕಾಲದಲ್ಲಿ ಇರೋದು. ಈಗೇನದ, ಮುಂಜಾನೆ ನೀವು ಈಗ ಜಾಗೃತದಾಗ ಅದೀರಿ. ನೀವು ಈಗ ಜಾಗೃತಾವಸ್ಥೆ ಒಳಗೆ ಅದಿರಿಲ್ಲ ನೀವೀಗ. ಈಗ ಜಾಗೃತಾವಸ್ಥೆ ಒಳಗೆ ಅದಿರಲ್ಲ. ಜಾಗೃತಾವಸ್ಥೆಯಲ್ಲಿ ಬ್ರಹ್ಮ ಅಥವಾ ಕೂಟಸ್ಥ ಇದ್ದಾನೆ. ಜಾಗೃತಾವಸ್ಥೆಯಲ್ಲಿ ನೀವು ಕೂಟಸ್ಥ ಇದ್ದೀರಾ ಇಲ್ಲ? ಜಾಗೃತಾವಸ್ಥೆ ಒಳಗ ಜಾಗೃತಾವಸ್ಥೆಯಲ್ಲಿ ಕೂಟಸ್ಥ ಇದ್ದಾನೆ. ಆದರೆ ಕೂಟಸ್ಥನಲ್ಲಿ ಜಾಗೃತಾವಸ್ಥೆ ಇಲ್ಲ. ಮುಂದೆ ಸ್ವಪ್ನಾವಸ್ಥೆಗೆ ಹೋಗ್ತೀರಿ. ಸ್ವಪ್ನಾವಸ್ಥೆಯಲ್ಲಿ ಕೂಟಸ್ಥ ಇದ್ದಾನೆ, ಆದರೆ ಕೂಟಸ್ಥನಲ್ಲಿ ಸ್ವಪ್ನಾವಸ್ಥೆ ಇಲ್ಲ. ಸುಷುಪ್ತಾವಸ್ಥೆಯಲ್ಲಿ ಕೂಟಸ್ಥ ಇದ್ದಾನೆ, ಆದರೆ ಕೂಟಸ್ಥನಲ್ಲಿ ಸುಷುಪ್ತಾವಸ್ಥೆ ಇಲ್ಲ. ಒಂದು ವೇಳೆ ಕೂಟಸ್ಥನಲ್ಲಿ ಜಾಗರ, ಸ್ವಪ್ನ, ಸುಷುಪ್ತಿಗಳು ಇದ್ದರೆ ಅವು ಕೂಟಸ್ಥನ ಹಾಗೆಯೇ ಮೂರೂ ಕಾಲದಲ್ಲಿ ಇರಬೇಕಾಗಿತ್ತು. ಒಂದು ಕಾಲದಾಗಿದ್ದದ್ದು ಇನ್ನೊಂದು ಕಾಲದಾಗ ಇರಂಗಿಲ್ಲ. ಅವು ವ್ಯಭಿಚಾರಿಗಳದವು. ಒಂದಿದ್ದಾಗ ಇನ್ನ ಒಂದಿರಲ್ಲ. ಎಲ್ಲ ಕಾಲದಲ್ಲಿ ಇರುವವನು ಯಾರು? ಕೂಟಸ್ಥ. ಅವನು ಅವ್ಯಭಿಚಾರಿ. ಜಾಗ್ರ, ಸ್ವಪ್ನ, ಸುಷುಪ್ತಿಗಳಲ್ಲಿ ಕೂಟಸ್ಥನಿದ್ದಾನೆ. ಆದರೆ ಕೂಟಸ್ಥನೊಳಗ ಜಾಗ್ರನೂ ಇಲ್ಲ, ಸ್ವಪ್ನನೂ ಇಲ್ಲ, ಸುಷುಪ್ತಿನೂ ಇಲ್ಲ. ಇದು ವ್ಯತಿರೇಕ. ಜಾಗ್ರ, ಸ್ವಪ್ನ, ಸುಷುಪ್ತಿಯಲ್ಲಿ ಕೂಟಸ್ಥ ಇದ್ದಾನೆ ಅನ್ನೋದು ಅನ್ವಯ. ಅನ್ವಯ ವ್ಯತಿರೇಕ ರೂಢಿ ಮಾಡ್ಕೋಬೇಕ್ರಿ ಇವು. ಬೆಳಿಗ್ಗೆ ಇದ್ದೆ, ಮಧ್ಯಾಹ್ನ ಇಲ್ಲ, ಸಾಯಂಕಾಲ ಇದ್ದೆ ಅನ್ಲಕ್ ಬರಂಗಿಲ್ಲ. ಎಲ್ಲ ಕಾಲದಲ್ಲಿ ಅದಿರ ಇಲ್ಲ ನೀವು. ಬೆಳಿಗ್ಗೆ ಇದ್ದೆ, ಬೆಳಗಿನ ಸಮಯದಲ್ಲಿ ಕೂಟಸ್ಥ ಇದ್ದಾನೆ. ಆದ್ರೆ ಕೂಟಸ್ಥನಲ್ಲಿ ಬೆಳಗು, ಮಧ್ಯಾಹ್ನ, ಸಾಯಂಕಾಲ ಇಲ್ಲ. ಅವು ಯಾವೂ ಇಲ್ಲ. ಅವ ಖಾಲಿ ಅದ. ನಾವು ಅವನೊಳಗೆ ಇವು ಯಾವ ಇಟ್ಕೊಂಡಿಲ್ಲ. ಇಲ್ಲ. ಒಂದ್ ವೇಳೆ ಏನಾರ ಇದ್ದು ಅಂತಂದ್ರೆ ಅವು ಅವಿನಾಶಿ ಆಗಿರ್ಬೇಕಾಗಿತ್ತು. ಬ್ರಹ್ಮನನ್ನು ಹೊರತುಪಡಿಸಿ ಎಲ್ಲವೂ ನಾಶ ಆಗಂತದ್ದು. 4 ಐಟಮ್ಗಳು, 4 ಐಟಮ್: ದೇಶ, ಕಾಲ, ವಸ್ತು. ದೇಶ, ಕಾಲ, ವಸ್ತು ಮತ್ತು ಇನ್ನ ಒಂದು
ಮತ್ತೆ ಇನ್ನ ಒಂದದ ಟ್ರೈ ಮಾಡ್ರಿ. ವ್ಯತಿರೇಕ ಅನ್ವಯ ಇವು ಪ್ರಾಕ್ಟೀಸ್ ಮಾಡಬೇಕು. ಒಂಬತ್ತನೇ ಇದ್ರಾಗ ಬರ್ತದೆ. ಒಟ್ಟು 4 ಐಟಮ್ ಅದವು. ದೇಶ, ಕಾಲ, ವಸ್ತು, ಇನ್ನೂ ಒಂದದ ಹೇಳ್ತೀನಿ, ಒಂದು ಸೆಕೆಂಡ್. ಈಗ ಬರ್ಕೋರಿ. ಏನಪ್ಪ? ನಾಮ ರೂಪ ವಸ್ತು ಮತ್ತ ದೇಶ ಕಾಲ. ನಾಮ ರೂಪ ವಸ್ತು ಮತ್ತು ದೇಶ ಕಾಲ ಹಿಂಗೆಲ್ಲ ಅದಾವ. ಇವೆಲ್ಲದರೊಳಗೂ ಪರಮಾತ್ಮ ಇದ್ದಾನೆ. ದೇಶದಲ್ಲಿ ಅದನ, ನಾಮದಾಗ ಅದನ, ರೂಪದಾಗ ಅದನ, ವಸ್ತುಗಳಲ್ಲಿ ಅದನ, ಕಾಲಗಳಲ್ಲಿ ಅದನ. ಆದ್ರೆ ಇವು ಯಾವ ಪರಮಾತ್ಮನೊಳಗಿಲ್ಲ. ಪರಮಾತ್ಮನೊಳಗೆ ದೇಶನೂ ಇಲ್ಲ, ಕಾಲನೂ ಇಲ್ಲ, ನಾಮನೂ ಇಲ್ಲ, ರೂಪನೂ ಇಲ್ಲ, ವಸ್ತುನೂ ಇಲ್ಲ. ನಾಮರೂಪ ಅನ್ನೋದೇ ನೆನಪು ಬರಲ್ಲ ಮಗ. ಅನ್ವಯ ವ್ಯತಿರೇಕ. ಈ ಗುಡಿಯಾಗ ಒಂದು ಮೂರ್ತಿ ಅದ. ಆ ಮೂರ್ತಿ ಒಳಗೆ ಪರಮಾತ್ಮ ಅದನ ಇಲ್ಲ. ಅಯೋಧ್ಯದೊಳಗೆ ರಾಮಂದೊಂದು ಮೂರ್ತಿ ಕುಂದಿರ್ಸ್ಯಾರ. ಆ ಮೂರ್ತಿ ಒಳಗೆ ಪರಮಾತ್ಮ ಅದನ ಇಲ್ಲ. ಅದನ್ನ ಆ ಮೂರ್ತಿ ಒಳಗೆ ಅಣುರೇಣು ತೃಣಕಾಷ್ಟಗಳಲ್ಲಿ ಪರಮಾತ್ಮ ಅದನ. ಆದರೆ ಪರಮಾತ್ಮನೊಳಗೆ ರಾಮನ ಮೂರ್ತಿ ಇಲ್ಲ. ಪರಮಾತ್ಮ ನಿರಾಕಾರ ಅದನ, ರಾಮನ ಮೂರ್ತಿ ಆಕಾರ ಅದ. ಯಾವದ ಆಕಾರ ಅದ ಅದು ಏನು? ಅನಾತ್ಮ. ಅದು ಆಕಾರ ಇದ್ದದ್ದು, ನಾಮ ರೂಪ ಇದ್ದದ್ದು ಅನಾತ್ಮ. ಅದು ಅರಿಸಿಕೊಳ್ಳುವಂತಹದ್ದು. ಒಂದು ವೇಳೆ ಪರಮಾತ್ಮನೊಳಗೆ ಅದು ರಾಮನ ಮೂರ್ತಿ ಇತ್ತು, ಕೃಷ್ಣನ ಮೂರ್ತಿ ಇತ್ತು ಅಂತಂದ್ರೆ ಆ ಪರಮಾತ್ಮನ ಹಾಗೆ ಅದು ಅವಿನಾಶಿ ಆಗಿರ್ಬೇಕಾಗಿತ್ತು, ನಿರಾಕಾರವಾಗಿರ್ಬೇಕಾಗಿತ್ತು. ಪರಮಾತ್ಮನ ಲಕ್ಷಣಗಳು ಅದರೊಳಗಿರ್ಬೇಕಾಗಿತ್ತು. ಪರಮಾತ್ಮನ ಲಕ್ಷಣಗಳು ಅದರೊಳಗೆ ಏನೂ ಇಲ್ಲ. ಅದು ಮಾಯಾರಚಿತವಾದ ಮೂರ್ತಿ. ಅದು ಮಾಯಾರಚಿತವಾದ ಮೂರ್ತಿ, ಅದರೊಳಗೆ ಪರಮಾತ್ಮ ಅದನ್ನು. ಆದ್ರೆ ಆ ಮೂರ್ತಿ ಪರಮಾತ್ಮನೊಳಗೆ ಇಲ್ಲ. ಹೆಂಗದು? ಆ ಮೂರ್ತಿ ಪರಮಾತ್ಮನೊಳಗೆ ಇಲ್ಲ ಅನ್ನೋದು ವ್ಯತಿರೇಕ. ಇದು ತಿಳ್ಕೊಂಡಿರ್ಬೇಕು. ಒಂದು ವೇಳೆ ರಾಮನ ಮೂರ್ತಿ ಪರಮಾತ್ಮನೊಳಗಿತ್ತು ಅಂತಂದ್ರೆ ಪರಮಾತ್ಮನ ಹಾಗೆ ಅದು ಅವಿನಾಶಿಯಾಗಿರಬೇಕಾಗಿತ್ತು. ಪರಮಾತ್ಮನೇ ಹಾಗೆ ಅದು ನಿರಾಕಾರವಾಗಿರಬೇಕಾಗಿತ್ತು. ರಾಮನ ಮೂರ್ತಿ ಎಷ್ಟು ವರ್ಷ ಆದ್ರೂ ಹಂಗೆ ಇರ್ತದೇನೋ, ಅದು ಶಾಶ್ವತವಾಗಿ. ಏಸ್ ಮೂರ್ತಿಗಳು ಹಳಿವಾಗಿ ಮೆತ್ತಗಾಗಿ ಮೂಲೆಗೆ ಆಲದ ಮರದ ತೆಳ ಕೂತವ ಇಲ್ಲ, ಹೋಗಿ ಮತ್ತ ಹೊಸ ಮೂರ್ತಿ ಬಂದವ ಇಲ್ಲ.
ಇದು ಅನ್ವಯ ವ್ಯತಿರೇಕ. ಆ ಪಾಠದ್ದು ಪ್ರಾಕ್ಟೀಸ್ ಮಾಡಬೇಕು. ಎಷ್ಟನೇದ್ದು? 11ನೇದ ಏನದಲ್ಲ, ಅನ್ವಯ ವ್ಯತಿರೇಕ. ಎಲ್ಲ ಭಾಳ ಟೇಸ್ಟಿ ಅದ ರೀ ವಿಚಾರ ಚಂದ್ರೋದಯ. ನಾವೇನು ಹೇಳ್ಬೇಕು ನೀವು? ಸಚ್ಚಿತ್ತಾನಂದಗಳ ವಿಶೇಷ ವರ್ಣನ. ಅದೇ ಸಚ್ಚಿತ್ತಾನಂದಗಳ ವಿಶೇಷ ವರ್ಣನ ಅಂತಂದ್ರೆ ಅಷ್ಟಮ ಕಲಾ, 8ನೇ ಕಲಾದಾಗ ಬರ್ತದೆ. ಇದು ವ್ಯತಿರೇಕ ಅನ್ವಯ. ಅದಕ್ಕೆ ನಿಮ್ಗೇನು ಫುಲ್ ಪ್ರಾಕ್ಟೀಸ್ ಮಾಡಿಸ್ತಾರ. ವ್ಯತಿರೇಕ ಅನ್ವಯ ಪ್ರಾಕ್ಟೀಸ್ ಮಾಡಿಸಿದ್ರ ಅಂದ್ರೆ ಇಡೀ ಜಗತ್ತಿನೊಳಗೆ ಎಲ್ಲದರಾಗ ಪರಮಾತ್ಮ ಇದ್ದದ್ದು ಗೊತ್ತಾಗ್ತದ. ಮತ್ತ ಎದರೊಳಗೂ ಪರಮಾತ್ಮನೊಳಗೆ ಇವು ಯಾವೂ ಇಲ್ಲ. ತೋರುವ ಜಗತ್ತು ನಾಮ ರೂಪ ವಸ್ತು ಮತ್ತೇನು ಕಾಲ ದೇಶ ಇವ್ಯಾವೂ ಇಲ್ಲ ಅದ್ರಾಗ ಪರಮಾತ್ಮನೊಳಗ. ಆದ್ರೆ ಎಲ್ಲದ್ರಾಗೂ ಪರಮಾತ್ಮ ಅದ. ಅವನು ಇದು ತಿಳ್ಕೊಳ್ಳೋದಕ್ಕಷ್ಟೇ. ಒಳಗಿದ್ದವ ಯಾರು? ಈಶ್ವರ, ಅಂತರ್ಯಾಮಿ ಈಶ್ವರ. ಒಳಗೆ ಹೊರಗೆನ್ನದೆ ಎಲ್ಲಾ ಕಡೆ ತುಂಬಿಕೊಟ್ಟವ ಶುದ್ಧ ಬ್ರಹ್ಮ. ಹೊರಗನದನ ಒಳಗನದನ ಶುದ್ಧ ಬ್ರಹ್ಮ. ಅಂತರ್ಯಾಮಿಯಾಗಿ ಒಳಗಿದ್ದವ ಈಶ್ವರ. ಮತ್ತು ಈಶ್ವರ ಯಾರು? ಪರಮಾತ್ಮನೇ ಈಶ್ವರ ರೂಪವಾಗಿ ಒಳಗದನು ಎಲ್ಲದರೊಳಗೆ. ನಿಮ್ಮೊಳಗಿಂದ ಜೀವ ಯಾರು? ಪರಮಾತ್ಮನೇ ಜೀವ ರೂಪವಾಗಿ ನಿಮ್ಮೊಳಗದನ. ಅವನೇ ಅದನ ಲೀಲೆ ಮಾಡೋದ್ರ ಸಲುವಾಗಿ ಬೇರೆ ಬೇರೆ ಪಾತ್ರಗಳು ವಹಿಸಿಕೊಂಡು ಕೂಟಸ್ಥ ಆಗ್ಯಾನ, ಜೀವ ಆಗ್ಯಾನ, ಬ್ರಹ್ಮ ಆಗ್ಯಾನ, ಈಶ್ವರ ಆಗ್ಯಾನ, ಬ್ರಹ್ಮಾಂಡ ಆಗ್ಯಾನ, ಪಿಂಡಾಂಡ ಆಗ್ಯಾನ. ಎಲ್ಲ ಅವನೇ ಆಗ್ಯಾನ. ತಿಳ್ಕೊಳ್ಳೋದ್ರ ಸಲುವಾಗಿ ಶಾಸ್ತ್ರೀಯ ಪದ್ಧತಿ ಸಲುವಾಗಿ ನಾವು ಭೇದ ಮಾಡಿ ಹೇಳಕತ್ತೀವಿ. ಎಲ್ಲ ಒಟ್ಟು ಅವನೇ ಆಗ್ಯಾನ. ಅವನ್ ಬಿಟ್ಟು ಯಾವುದು ಇಲ್ಲೇ ಇಲ್ಲ. ಆದ್ರೆ ಇಲ್ಲಿ ಅನ್ವಯ ವ್ಯತಿರೇಕ ಅನ್ನೋದು ಹೆಂಗ್ ತಿಳ್ಕೊಬೇಕಪ್ಪ ಅಂದ್ರೆ, ಯಾವ್ದಾರೆ ಒಂದು ಮೂರ್ತಿಗೆ ಹೋಗಿ ದೇವರೇ ಅಂದ್ರೆ ಆ ಮೂರ್ತಿನೇ ದೇವರಲ್ಲ. ಎದ್ರ ಮೂರ್ತಿ ಅದು? ದೇವರ ಮೂರ್ತಿ. ಮೂರ್ತಿನೇ ದೇವರಲ್ಲ. ರಾಮನ ಮೂರ್ತಿ, ಮೂರ್ತಿನೇ ರಾಮ ಅಲ್ಲ. ಅರ್ಥ ಆಗ್ಲಕತ್ತದ ಹೇಳಿದ್ದು? ಹನುಮಂತ ದೇವರ ಮೂರ್ತಿ ಗುಡಿ ಒಳಗಿರೋದು. ಆ ಮೂರ್ತಿನೇ ಹನುಮಂತ ಅಲ್ಲ. ಮೂರ್ತಿನೇ ಹನುಮಂತ ಅಲ್ಲ. ಹನುಮಂತ ದೇವರ ಮೂರ್ತಿ ಅದಷ್ಟೇ. ಆ ಮೂರ್ತಿನೇ ನೀವು ಹನುಮಂತ ಅಂದ್ರಿ ಅಂದ್ರೆ ವ್ಯತಿರೇಕ. ಆ ಮೂರ್ತಿ ಒಳಗೆ ಪರಮಾತ್ಮ ಅದನ ಅಂತಂದ್ರೆ ಅನ್ವಯ. ಅದಕ್ಕೆ ವ್ಯತಿರೇಕದ ಮಾತುಗಳು ಆಡಬೇಡ್ರಿ ಅಂತಾರ ನೋಡ್ರಿ. ಯಾಕಂತಾರಂದ್ರ ಅಲ್ಲದ್ದು ಹೌದು ಮಾಡ್ಲಕ್ ಹೋಗ್ತಾರಲ್ಲ, ಅದಕ್ಕೆ ಹೇಳ್ತಾರೆ ವ್ಯತಿರೇಕದ ಮಾತಾಡಬೇಡ್ರಿ. ಇದು ಬರ್ರಿ ಇಲ್ಲ ನೋಡ್ರಿ ಹನುಮಾನ್ ದೇವ್ರ. ಅವ ಯಾಕೆ ಹನುಮಾನ್ ದೇವ್ರ ಅಂತಾನ? ಹನುಮಂತ ದೇವರ ಮೂರ್ತಿ ಅದು. ಶೇಂಗಾದ ಬೀಜ, ಶೇಂಗಾದ ಬಳ್ಳಿ, ಶೇಂಗಾದ ಸಿಪ್ಪಿ, ಶೇಂಗಾದ ಕಾಳು, ಶೇಂಗಾದ ಹಿಂಡಿ, ಶೇಂಗಾದ ಎಣ್ಣೆ ಶೇಂಗಾ ಅಲ್ಲ. ಅದನ್ನೇ ಶೇಂಗಾ ಅಂತೀನಿ ಅಂದ್ರೆ ಒಪ್ಪಂಗಿಲ್ಲ. ಶೇಂಗಾದ ಕಾಳಿಗೆ ಶೇಂಗಾ ಅಂತೀನಿ ಅಂದ್ರೆ ಒಪ್ಪಂಗಿಲ್ಲ ನಾವು. ಶೇಂಗಾದ ಕಾಳಿಗೆ ಶೇಂಗಾ ಅಂತಿದ್ರಿ ಅಂತಂದ್ರ ಅದು ವ್ಯತಿರೇಕ. ಆ ಕಾಳಿನೊಳಗೆ ಶೇಂಗಾ ಅದಷ್ಟೇ. ಕಾಳೆ ಶೇಂಗಾ ಅಲ್ಲ, ಶೇಂಗಾದ ಕಾಳು. ಶೇಂಗಾ ಅಂದ್ರೆ ಬ್ರಹ್ಮ. ಹನುಮಂತ ದೇವರು ಅಂದ್ರೆ ಬ್ರಹ್ಮ, ನಮ್ಮನ ಮೂರ್ತಿ ಅದು. ಅದಕ್ಕೊಂದು ಹೆಸರು ಕೊಟ್ಟಿವಿ ಅಷ್ಟೇ. ರಾಮದೇವರು ಅಂದ್ರೆ ಬ್ರಹ್ಮ.
ಅದೆಲ್ಲ ಬಹಳ ಬಹಳ ದೀಪದ ಮುಂದೆ ವಿಚಾರ ಚಂದ್ರದ ವಿಚಾರ ಸಾಗರದ 4ನೇ ತರಂಗ ಮುಗಿಯೋದ್ರಾಗೆ ರಾಮಕೃಷ್ಣಾದಿಗಳದೆಲ್ಲ ಸ್ವಚ್ಛ ತಂದು ಮುಂದೆ ನಿಂದಿರಿಸ್ಬಿಡ್ತಾರೆ. ಅವ್ರು ಯಾಕೆ ಶ್ರೇಷ್ಠ, ಅವ್ರ ಮೂರ್ತಿ ಯಾಕೆ ಶ್ರೇಷ್ಠ, ನಾವು ಅವ್ರಂಗೆ ಅವರು ನಮ್ಮಂಗೆ ಮಾತಾಡ್ತೀವಲ್ಲ, ಅವ್ರದ್ದು ಹೆಂಗ ಇಂಪಾರ್ಟೆನ್ಸ್ ಜಾಸ್ತಿ ಅದ, ನಮ್ದು ಯಾಕೆ ಹಿಂಗದ ಹಣೆ ಬರ ಅನ್ನೋದು ಎಲ್ಲ ಬಿಚ್ಚಿಡ್ತಾರೆ ಮುಂದೆ. ಅವ್ರ ಒಳಗಿನ ಆತ್ಮ ನಮ್ಮ ಒಳಗಿನ ಆತ್ಮ ಎಲ್ಲ ಒಂದೇ ಅಂತ. ಏನು ಒಂದಾಗ್ತದೆ, ಹೆಂಗಾಗ್ತದೆ ಒಂದು? ಅದಕ್ಕೆ ಇದಕ್ಕೆ ಏನು ವ್ಯತ್ಯಾಸ ಅನ್ನೋದು ಎಲ್ಲ ಬಿಚ್ಚಿಡ್ತಾರೆ, ಎಲ್ಲ ಮುಂದೆ ಗೊತ್ತಾಗ್ತದೆ. ಆಯ್ತು, ಟೈಮ್ ಆಯ್ತು. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ, ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಎಲ್ಲರಿಗೂ ಶರಣಾರ್ಥಿ. ಚಲೋ ಅನ್ನಿಸ್ತ್ರಿ ಪಾಠ ಇವತ್ತಿಂದು? ಅನ್ವಯ ವ್ಯತಿರೇಕ, ಅನ್ವಯ ವ್ಯತಿರೇಕ, ಅನ್ವಯ ವ್ಯತಿರೇಕ ಎಲ್ಲಾ ಕಡೆ ಪ್ರಾಕ್ಟೀಸ್ ಮಾಡ್ಬೇಕಿದು. ಮಾಡಕ್ಕೆ ಬರೋದು. ಹೌದೌದು. ಓನ್ಲಿ ಇಟ್ ಚೇಂಜಸ್ ಒನ್ ಫಾರ್ಮ್ ಟು ಅದರ್ ಫಾರ್ಮ್. ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಪರಿವರ್ತನೆ ಆಗ್ತದೆ ಹೊರತು ಅದನ್ನ ಕ್ರಿಯೇಟ್ ಮಾಡ್ಲಿಕ್ಕೂ ಆಗಲ್ಲ, ನಾಶ ಮಾಡ್ಲಿಕ್ಕೂ ಆಗಲ್ಲ. ಅದೇ ಅವ್ರೇನು ಎನರ್ಜಿ ಅಂತ ಎದಕ್ಕಂತಾರ? ಫಿಸಿಕಲ್ ಎನರ್ಜಿಗೆ ಎನರ್ಜಿ ಅಂತಾರ, ಆತ್ಮ ಅನ್ನಂಗಿಲ್ಲ ಅವ್ರು. ಹೌದು ಹೌದ್ರಿ. ಅದಕ್ಕೆ ಡಿಫ್ರೆನ್ಸ್ ಏನೋದು, ಸೈನ್ಸ್ ಮಟೀರಿಯಲ್ ವರ್ಲ್ಡ್ ಬಗ್ಗೆ ಹೇಳ್ತದ, ಸೈನ್ಸ್ ಸ್ಪಿರಿಚುವಲ್ ಹೇಳಂಗಿಲ್ಲ. ಅವು ಆತ್ಮದ ಬಗ್ಗೆ ಹೇಳಂಗಿಲ್ಲ ಅವರು. ಎನರ್ಜಿ ಅಂತಂದ್ರೆ ಇವೇ ಮಟೀರಿಯಲ್ಸ್, ಒಂದು ಮಟೀರಿಯಲ್ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ರೂಪಾಂತರ ಹೊಂದುತ್ತದ ಅಂತ ಅದೇ ಹೇಳ್ತಾರ ಅವರು. ಸ್ಪಿರಿಟ್ ಬಗ್ಗೆ ಹೇಳಲ್ಲ ಅವರು. ಓಕೆ, ಮತ್ತೆ ನಾಳೆ ಮುಂದುವರ್ಸೋಣ ಚರ್ಚೆ.